ಅಸ್ಮಿತೆ ಮತ್ತು ಸ್ವಾಭಿಮಾನ. ಆಗಲೇ ಇಲ್ಲಿ ನಾನು ಕರೆಸೋ ಅವಶ್ಯಕತೆ ನಿಮ್ಗೆ ಇರಲಿಲ್ಲ. ಎಷ್ಟು ಹಾಡ ಹಾಡಿದ್ರೆ ಅಂದ್ರೆ ಅಕ್ಕ ಮಹಾದೇವಿ ಚರಿತ್ರೆಯನ್ನ ಒಂದು ಪರಿವರ್ತನೆ ಮಾಡಿ ಪ್ರಾರ್ಥನೆ ನಾವು ಹೆಂಗ್ ಬರಬೇಕು ಅಂತ ಪೂರ್ಣವಾಗಿ ಶಾರ್ಟ್ ಆಗಿ ಹಾಡಿ ಎಲ್ಲ ಚಾಚು ತಪ್ಪದೆ ಮುಟ್ಟಿಸ್ತಾರೆ. ಅಂತಹ ಎಲ್ಲ ಗಟ್ಟಿ ಕಾಳುಗಳೇ ಕಾಣಿಸಿದ್ದಾರೆ ಬಸವ ತತ್ವದಲ್ಲಿ. ಗಟ್ಟಿ ಕಾಳೇ ಕಾಣಿಸಿದೆ. ನನ್ನ ಇವತ್ತೆಲ್ಲ ಗಟ್ಟಿ ಕಾಳುಗಳ ಮಧ್ಯೆ ಒಂದು ಹಸುಗುಸು ಬಂದು ಕೊಟ್ಟಿರೋದ್ರ ನನ್ನ ಶರಣಾರ್ಥಿಗಳನ್ನ ಸಲ್ಲಿಸಿ ಮಾಡಿ ಯಾರು ಆಕೆ ಬಂದು ಎಲ್ಲಿ ಏನ್ ಮಾಡಿದ್ರು, ಎರಡನೇ ಶತಮಾನದ ಆ ರಾಜರ ಕಾಲದಲ್ಲಿ ಆಗಿ ಹೋದಂತಹ 900 ವರ್ಷಗಳ ಹಿಂದೆ ಆಗಿ ಹೋದಂತಹ ಅಕ್ಕ ಮಹಾದೇವಿಯ ದಾರಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ 21ನೇ ಶತಮಾನದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಳ್ತಾ ಇದೆ ನಮ್ಮನ್ನ. ಅಂತಹ ಯುಗಕ್ಕ ಸಮಾನತೆಯನ್ನ ಹೆಂಗ ಸಾಧಿಸೋದು, ಸಮತೋಲನೆಯನ್ನ ಹೆಂಗ ಸಾಧಿಸೋದು, ಆಕಿನ ಮಾತನ್ನ ನಾವು ಹೆಂಗ ನಿಗ್ರಹಿಸಬಹುದು. ಸ್ವಲ್ಪ ಅಕ್ಕ ಮಹಾದೇವಿಗೆ ಅರ್ಥ ಮಾಡ್ಕೊಂಡ್ವಿ ಮಾಡ್ತಾ ಹೋದ್ವಿ ಅಂದ್ರೆ ಸ್ವಲ್ಪ ನಮಗ ಅರ್ಥ ಆಗ್ತದೆ. ಅಕ್ಕ ಮಹಾದೇವಿ ನಮಗ ಈಗಿನ ಕಾಲಕ್ಕೂ ಹೆಂಗ್ ಪ್ರಸ್ತುತ ಮಾದರಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅಕ್ಕನ ಬಗ್ಗೆ ಸ್ವಲ್ಪ ಚರಿತ್ರೆ ಬಗ್ಗೆ ಎಷ್ಟೇ ಗೊತ್ತಿದ್ರು ಸಹಿತ ಅಕ್ಕ ಮಹಾದೇವಿ ಬಗ್ಗೆ ಎಷ್ಟೇ ಹಾಡು ಹೊಗಳಿದ್ರು ಕಡಿಮೆನೆ. ಇವತ್ತು ಅಕ್ಕನ ವಚನ ಇವತ್ತು ಒಂದು ಓದಿದ್ರೆ ಒಂದು ಅರ್ಥ ಆದ್ರೆ ನಾಳೆ ಓದಿದ್ರೆ ಮತ್ತೊಂದು ಅರ್ಥ ಬರ್ತದೆ. ಅಂತಹ ಗಾಢವಾದಂತಹ ಪ್ರಭಾವವನ್ನು ಬೀರುವಂತ ವಚನಗಳನ್ನ ಅಕ್ಕ ಮಹಾದೇವಿ ನಮಗ ಕೊಟ್ಟಿದ್ದಾರೆ. ಇವರೆಲ್ಲ ಮಾಡಿದ್ರು. ಅಕ್ಕ ಮಹಾದೇವಿಯನ್ನು ತೊಟ್ಲಲ್ಲಿ ಹಾಕಿದ್ರು. ಅಕ್ಕ ಮಹಾದೇವಿ ಹುಟ್ಟಿದ್ದು ಯಾವ ಜಿಲ್ಲೆಯಲ್ಲಿ ಅಂತ ಹೇಳಿದ್ರು? ಶಿವಮೊಗ್ಗ. ಯಾವ ಜಿಲ್ಲೆ? ಶಿವಮೊಗ್ಗ ಜಿಲ್ಲೆ. ಯಾವ ಊರು? ಉಡುತಡಿ. ಅಕ್ಕ ಮಹಾದೇವಿಯ ತಂದೆಯ ಹೆಸರು ಪದ ಹಾಡಿದ್ರಲ್ಲಿ ತೊಟ್ಲ ಹಾಕಿರಂದ್ಮೇಲೆ ಹೆಂಗ್ ತೊಟ್ಲ ಹಾಕಿದ್ರು? ನಿರ್ಮಲ ಶೆಟ್ಟಿ. ಹೆಸರು ಸುಮತಿ. ಎಂತ ನೋಡ್ರಿ, ಹೆಸರು ಕೇಳಿದ್ರೆ ಮೈ ಜುಮ್ ಅನ್ಬೇಕು. ನಿರ್ಮಲ ಶೆಟ್ಟಿ, ನಿರ್ಮಲ, ಸುಮತಿ ಅಂತಹ ಉದರದಲ್ಲಿ ಮತ್ತೆ ಇವತ್ತು ನಾವು ತೊಟ್ಲ ಕಟ್ಟಿವಿ. ಮತ್ತೆ ಏನಂತ ಹೆಸರಿಟ್ರು ಅವರಿಗೆ? ಏನಂತ ಹೆಸರಿಟ್ರು ಕೂಸಿಗೆ? ಮಹಾದೇವಿ. ಮಹಾದೇವಿ ಅಂತ ಯಾಕೆ ಹೆಸರಿಟ್ರು? ಮಗು ಇಷ್ಟು ಚಂದ ಇತ್ತಂದ್ರೆ ರೀ, ದೈವಗಳೇ ಶಿವಕಳೆಯನ್ನ ಹೊತ್ತುಕೊಂಡು ಬಂದಾಳೇನೋ ಅನ್ನುವಷ್ಟು ದೈವಗಳೇ ಅಕ್ಕ ಮಹಾದೇವಿಗೆ ಒಂದ್ ಕಡೆ ಹೇಳ್ತಾರ, ಇಡೀ ವಿಶ್ವದ ಅತ್ಯಂತ ಸುಂದರ ಸ್ತ್ರೀಯಾಗಿದ್ದಂತ ಅಕ್ಕ ಮಹಾದೇವಿ. ಅಂತಹ ಹಸುಗೂಸು ಎಷ್ಟು ದೈವಕಳೆಯನ್ನ ಹೊತ್ತುಕೊಂಡು ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಮನೆಗೆ ಬಂದಿದ್ದಳು ಅಂದ್ರೆ ಆಕೆಗೆ ದೇವಿ ಅಲ್ಲ ಮಹಾದೇವಿ ಅಂತ ಹೆಸರಿಟ್ರು. ಏನ್ ಹೆಸರಿಟ್ರು? ಮಹಾದೇವಿ. ಎಲ್ಲ ದೇವಿಗಳಲ್ಲಿಯೇ ಮಹಾನ್ ದೇವಿ, ಮಹಾತ್ಮಳು, ಮಹಾದೇವಿ ಅಂತ ಹೆಸರಿಟ್ರು. ಮತ್ತೆ ಹೆಸರಿಟ್ಟ ಮೇಲೆ ಒಬ್ಬಾಕಿನ ಮಗಳು ಬಹಳ ಮುದ್ದಾಗಿ ನಿರ್ಮಲ ಮತ್ತು ಸುಮತಿಯವರನ್ನ ಪಾಲನೆ ಪೋಷಣೆ ಮಾಡಿದ್ರು. ಆಮೇಲೆ ಈಗ ಎಲ್ಲ ಎಜುಕೇಶನ್ ಸಿಸ್ಟಮ್ ಥರ ಆಗಿರಲಿಲ್ಲ, ಗುರುಕುಲ ಸಿಸ್ಟಮ್ ಅಲ್ರಿ. ಅದಕ್ಕೆ ಅವಾಗ ಏನು ಮಾಡ್ತಿದ್ರು, ಒಳ್ಳೆಯ ಸ್ಥಿತಿವಂತ ವ್ಯಕ್ತಿಗಳು ಯಾರಿದ್ರೆ ಗುರುಗಳನ್ನ ಮನೆಗೆ ಕರೆಸಿ ಮನೆಗೆ ಪಾಠ ಮಾಡಿಸಿದ್ರು. ಗುರುಲಿಂಗ ದೇವರು ಅಂತ ಉಲ್ಲೇಖ ಮಾಡ್ತಾರೆ ಅವರ ಗುರುಗಳ ಹೆಸರು. ಅವ್ರೇನು ಮಾಡಿದ್ರು, ನಿರ್ಮಲ ಶೆಟ್ಟಿ ಅವರು ಗುರುಲಿಂಗ ದೇವರ ಅಂದ್ರೆ ಗುರುಕುಲ ಶಿಕ್ಷಣವನ್ನ ಅಂದ್ರೆ ಅವಳಿಗೆ ವಿದ್ಯಾಭ್ಯಾಸವನ್ನ, ಆಗಿನ ಸ್ಟ್ಯಾಂಡರ್ಡ್ ಎಜುಕೇಶನ್ ಅನ್ನ. ಆಮೇಲೆ ಗೆಳತಿಯರಂದ್ರೆ ಅತ್ಯಂತ ಪ್ರೀತಿ ದೇವಿಗೆ. ಗೆಳತಿಯರಂದ್ರೆ ಜೀವ. ಅವರೆಲ್ಲ ಜೋಡಿ ಪಾಗು ಹಳ್ಕೊಟ್ಟಿ ಅವರಿಗೆ ಒಂದ್ ಕಡೆ ಉಲ್ಲೇಖ ಮಾಡ್ತಾರೆ. ಅವರ ಉಡುತಡಿಯಲ್ಲಿ ಸ್ವಲ್ಪ ದೂರದಲ್ಲಿ ಚನ್ನಮಲ್ಲಿಕಾರ್ಜುನನ ದೇವಾಲಯ ಇತ್ತಂತೆ. ಪಾಗು ಹಳ್ಕೊಟ್ಟಿಯವರು ಹೇಳ್ತಾರೆ. ಆ ದೇವಾಲಯಕ್ಕೆ ತನ್ನ ಗೆಳತಿಯರ ಜೊತೆ, ತನ್ನ ತಂದೆಯ ತಾಯಿಯರ ಜೊತೆ ಹೋಗ್ಬೇಕಾದ್ರೆ ನಾವು ಮಾಡ್ತೀವಿ. ಮತ್ತೆ ಹುಡುಗರು ಮೊಬೈಲ್ ಹಿಡ್ಕೊಂಡು ಕೊಡ್ತೀವಿ, ನಾವು ಸೀರಿಯಲ್ ನೋಡ್ತೀವಿ. ನಾವು ಹೆಂಗ್ ಸಂಸ್ಕಾರ ಕೊಡ್ತೀವಿ ಮಕ್ಕಳು ಹಂಗೆ ಬೆಳಿತಾರೆ. ಅವ್ರ ತಂದೆ ತಾಯಿ ಹೆಂಗ್ ಸಂಸ್ಕಾರ ಕೊಟ್ರು, ಮಹಾದೇವಿ ಹಂಗೆ ದೊಡ್ಡಕ್ಕಾದ್ರು. ನಾವು ಸೀರಿಯಲ್ ನೋಡಿದ್ರೆ ಸೀರಿಯಲ್ ನೋಡ್ತಾವ, ನಾವು ಮೊಬೈಲ್ ನೋಡ್ತಾವ, ಒಂದು ವಚನ ಹೇಳಿದ್ರೆ ವಚನ ಆಡ್ತಾವ. ದಿನ ನೋಡಿ ಇವತ್ತು ಮುಕ್ತಾವ್ರ ಮನೆಗೆ ಹೋಗಿದ್ದು ಎಷ್ಟು ಖುಷಿ ಆಯ್ತು. ದಿನಕ್ಕೊಂದು ವಚನ. ಎಷ್ಟು ಜನರ ಮನೆಗೆ ನಿಮ್ಮ ಮನೆಯಲ್ಲಿ ವಚನದ ಬೋರ್ಡ್ ಹಾಕಿರಿ? ದಿನ ಒಂದೊಂದು ವಚನ ಬರೀರಿ. ಎಷ್ಟು ಜನ ಹಾಕಿರಿ? ಹೌದಾ? ನೋಡಿ, ವಚನ ಶ್ರಾವಣ ಕಾರ್ಯಕ್ರಮದಲ್ಲಿ ಬೋರ್ಡ್ ಇವರೇ ಕೊಟ್ಟಾರಂತ, ದಿನ ಒಂದು ವಚನ ಬರೀಲಿ ಅಂತ. ಎದಕ್ಕ? ಫ್ಯಾಷನ್ ಅದು.
ಫ್ಯಾಷನ್ಗೋಸ್ಕರ ಚಂದ ಕಾಣಲಿ ಫಾಲ್ ಅಂತ ಇಲ್ಲ. ದಿನಕ್ಕೊಂದು ವಚನ ಮಕ್ಕಳ ಕೈಯಲ್ಲಿ ಬರೆಸ್ರಿ. ದಿನಕ್ಕೊಂದು ವಚನ ಮಕ್ಕಳ ಕೈಯಲ್ಲಿ ಬರೆಸಿದ್ರಂದ್ರ ದಿನ ಹೋಗ್ತಾ ಬರ್ತಾ ಒಂದು ವಚನ ಬಾಯ್ಪಟ್ಟು ಅವತ್ತಿನ ಮುಗಿತಲ್ಲ. ಅವತ್ತು ಅಂತ ದೊಡ್ಡವರಾಗುತ್ತಾನೆ ಎಷ್ಟು ಒಂದು 10,000 ವಚನ ಬರಲಿಕ್ಕಿಲ್ಲ. ಈಗ ಒಳ್ಳೆ ಸಂಸ್ಕಾರವನ್ನ ನಾವು ಚಿಕ್ಕ ಮಕ್ಕಳಿದ್ದಾಗಿಂದಲೇ ನಮ್ಮ ಮನೆಯಲ್ಲಿ ಪ್ರಾರಂಭ ಮಾಡುದು. ಹಂಗೆ ಏನ್ ಮಾಡಿದ್ರು, ಮಹಾದೇವಿಯನ್ನ ಅವರು ಮಲ್ಲಿಕಾರ್ಜುನ ಗುಡಿ ಕರ್ಕೊಂಡು ಹೋಗ್ಕೊಂತ ಬರ್ಕೊಂತ ಅಕ್ಕೊಂತ ದೊಡ್ಡ ಹಾಕೊಂತ ಹುಡುಗಿ ಬಾಲ್ಯಾವಸ್ಥೆಯಿಂದ ಮುಂದೆ ಬಂದಾಗ ಆಕಿ ಶಿವನಲ್ಲಿ ಎಷ್ಟು ಅಂದ್ರೆ ಆಕಿ ವಚನದಲ್ಲಿ ಗೆಳತಿಯರ ಈ ನನ್ನ ಕನಸು ಬಿದ್ದಿತ್ತಲ್ಲ, ಏನ್ ಕನಸು ಹೇಳುವ ನಾನು ಕನಸ ಕಂಡೆ. ಎಂತ ಕನಸ್ನಾಗ ಯಾರು ಬಂದಿದ್ರು? ಚಿಕ್ಕ ಕಡೆಗಳ ಮಲ್ಲಿಕಾರ್ಜುನನ ಏನ್ ಮಾಡಿದ್ದು, ಸಣ್ಣದಾಗಿಂದನ ಆಕಿ ಆಕರ್ಷ ಒಳಗ ಕನಸಲ್ಲಿ ಬರ್ತಿದ್ನಂತ. ನೋಡ್ರಿ ಎಷ್ಟು ಚಂದ ವರ್ಣನೆ ಮಾಡ್ತಾರ ತಾಯಿ. ಈಗ ಹೇಳಿರಿ, ಕೋಳೂರ ಏನ್ ಮಾಡ್ತಿದ್ದು, ಊರಿಗೆ ಹೋಗಿದ್ಲಂತ. ದಿನ ಹಾಲು ಕೊಡಿಸಿ ಶಿವಗಂತ ಹೇಳಿ ಹೋಗ್ಬಿಟ್ಟಿದ್ದವ್ರವ. ಏನ್ ಮಾಡಿದ್ದಕ್ಕೆ ದಿನ ಕೊಡಕ್ ಹೋಗಿ ಕೋಳೂರ ಕೊಡಗುಸಿಗೆ ಬೆಸ್ಟ್ ಫ್ರೆಂಡ್ ಆಗಿ. ಹಂಗ ನನ್ನ ಮಹಾದೇವಿಗೆ ಶಿವ ಸರ್ವ ಸಮರ್ಪಣ ಭಾವವನ್ನು ತಗೊಂಡಂತ ತಾನೇ ಮಲ್ಲಿಕಾರ್ಜುನನೇ ನಾನೇ ಅನ್ನುವಷ್ಟು ಅವನನ್ನ ಶಿವನನ್ನ ಅಂದ್ರೆ ಶಿವ ಅಂದ್ರೆ ಎಲ್ಲೋ ಗುಡಿಯಲ್ಲಿರತಕ್ಕಂಥ ಶಿವ ಅಲ್ಲ, ಅರಿವಿನ ಶಿವ. ನನ್ನ ಅರಿವನ್ನ ಅಪ್ಪುಕೊಳ್ಳೋದಂತ ಅರ್ಥ. ಅವಳು ಏನ್ ಮಾಡಿದ್ದು, ಅವನೇ ನನ್ನ ಗಂಡ ಅಂತ ಹೇಳಿ ಒಪ್ಪುವಂತ ದೊಡ್ಡಕ್ಕೆ ಆದ ಮಹಾದೇವಿ ವಯಸ್ಸಿಗೆ ಬಂದು ಯೌವನಾವಸ್ಥೆಗೆ ಬಂದ ತಕ್ಷಣ ಇಷ್ಟು ಚಂದ ಅಂದ್ರೆ ರೀ, ನಮ್ಮ ಮಕ್ಕಳು ನೋಡ್ರಿ ನೀವು, ಭಸ್ಮ ರುದ್ರಾಕ್ಷಿ ಹಾಕಿ 100 ಮಂದಿಯೊಳಗೆ ನಿಲ್ಲಿಸ್ರಿ ಕಾಣಿಸ್ತಾರೆ. ಅದ ಸಾಲಿಗೆ ನಾವು ಭಸ್ಮ ಹುಡುಗರು ಭಸ್ಮ ಹಚ್ಚಿ ಕಳಿಸ್ರಿ, ಮನೆಗಿಂದ ಭಸ್ಮ ಹಚ್ಚಿ ಕಳಿಸ್ತೀವಿ. ಸಾಲಿ ಮುಂದೆ ಸಾಲಿ ಬರ್ತಿರ್ಬೇಕು. ಅದ ನೋಡ್ರಿ, ಭಸ್ಮ ರುದ್ರಾಕ್ಷಿ ಹಾಕ್ರಿ 100 ಮಂದಿಯೊಳಗೆ ನಮ್ಮ ಹುಡುಗರು ಎದ್ದು ಕಾಣಿಸ್ತಾರೆ. ಭಸ್ಮ ರುದ್ರಾಕ್ಷ ತಾಕತ್ತಷ್ಟೈತಿ. ಅದಕ್ಕ ಅಂತಹ ದೈವತ್ವ ಕಳೆಯನ್ನ ಹೊಂದಿರತಕ್ಕಂಥ ಮಹಾದೇವಿ ಯೌವನಾವಸ್ಥೆಗೆ ಬಂದ ತಕ್ಷಣ ತನ್ನನ್ನ ತಾನ ಆ ಶಿವನಿಗೆ ಅರ್ಪಿಸಿಕೊಂಡ್ಬಿಟ್ಟಿದ್ದಕ್ಕೆ. ಮಲ್ಲಿಕಾರ್ಜುನನ ನನಗೆಲ್ಲ ಎದ್ರ ಅವನ ಧ್ಯಾನ, ಮಧ್ಯಾಹ್ನನೂ ಅವನ, ರಾತ್ರಿ ಮಕ್ಕಳು ಮುಂದಾಗುವಂತ ಮಲ್ಲಿಕಾರ್ಜುನ ಅಷ್ಟು ಆಕೆ ಅವನನ್ನ ಒಪ್ಪಿಕೊಂಡು ಬಿಟ್ಟಿದ್ದು. ಗೆಳತಿಯರಿಗೆ ತ್ರಾಸ ಆಗಕತ್ತು. ಇಲ್ಲ ಈ ಹುಡುಗಿ ಹುಚ್ಚಿಗೆ ಹಿಡಿತೈತೇನೋ, ಇಲ್ಲ ಅವ್ ಯಾರು ಏನು ಎಂತೋ ಕನಸ್ನಾಗರ ಬಂದಾನಂತಾರ, ಎದುರುಗರ ಇಲ್ಲ ಹಂಗ ಅಂತ ಹೇಳಿ, ಮತ್ತೆ ನೀನು ವಯಸ್ಸಾಗಕ್ಕೆ ಬಂದಿದ್ದಿ, ಲಗ್ನ ಆಗನಿ ಅಂತಂದ್ರು. ತಂದೆ ತಾಯಿನೂ ಮತ್ತೆ ಯೌವನಾವಸ್ಥೆಗೆ ಬಂದ್ಮೇಲೆ ನಿರ್ಮಲ ಶೆಟ್ಟಿ ಸುಮತಿಯರು ವಿಚಾರ ಮಾಡಿದ್ರು, ಮಗಳಿಗೆ ಲಗ್ನ ಮಾಡ್ಬೇಕಲ್ಲ. ಮತ್ತೆ ನೋಡುವ, ಮತ್ತೆ ವಯಸ್ಸಾಗೈತಿ, ನಿನಗ ಲಗ್ನ ಮಾಡೋ ವಯಸ್ಸಿಗೆ ಬಂದು ಲಗ್ನ ಆಗುವ ತಕ್ಷಣ ಒಂದು ಉತ್ತರ ಕೊಡ್ತಾರೆ. ಅಕ್ಕ ಮಹಾದೇವಿಯ ಅಸ್ಮಿತೆ ಮತ್ತು ಸ್ವಾಭಿಮಾನದ ಮೊದಲ ಮೆಟ್ಟಿಲಿರು. ಏನು ಉತ್ತರ ಕೊಡ್ತಾಳೆ ಗೆಳತಿಯರಿಗೆ, ತಂದೆ ತಾಯಿಗಳಿಗೆ? ಸಾವಿಲ್ಲದ ಕೇಳಿಲ್ಲದ ರೂಹಿಲ್ಲದ ಚೆಲುವಂಗಿ ನಾನೊಲಿದೆ, ರೂಹಿಲ್ಲದ ಚೆಲುವಂಗೆ ನಾನೊಲಿದೆ. ಸಾವಿಲ್ಲ, ಕೇಳಿಲ್ಲ, ರೂಹಿಲ್ಲ, ಎಡೆಯಿಲ್ಲದ ತಡೆಯಿಲ್ಲದ ಕಡೆಯಿಲ್ಲದ ಕುರುವಿಲ್ಲದ ಚೆಲುವಂಗೆ ನಾನೊಲಿದೆ, ಎಲೆಯವ್ವಗಳಿರ ನಾನೊಲಿದೆ. ಏನಿಲ್ಲ, ಕುರುಹ ಇಲ್ಲ ಅವನಿಗೆ. ಎಲ್ಲಿದ್ದಿ ಶಿವ ಕುರುಹು? ಎಲ್ಲಿ ಆಕಾರ? ನಿರಾಕಾರ ತತ್ವ, ಪರಶಿವ ತತ್ವಕ್ಕೆ ಎಲ್ಲೈತ್ರಿ ಆಕಾರ? ಏನು ಆಕಾರ ಇಲ್ಲ. ನನ್ನ ಗಂಡ ಹೆಂಗದನ? ಏನು ರೂಪಿಲ್ಲ, ಕುರುಹಿಲ್ಲ, ಆಕಾರ ಇಲ್ಲ, ತಡೆ ಇಲ್ಲ, ಎಡೆ ಇಲ್ಲ. ಯಾರು ಹಿಡ್ಕೊಂತೀನಂದ್ರೆ ಹಿಡ್ಯಾಕ್ ಸಿಗಂಗಿಲ್ಲ, ಮುಟ್ತಿನ ಮುಟ್ಟಕ್ ಸಿಗಂಗಿಲ್ಲ. ಆದ್ರೂ ಅವ ಅಪ್ರತಿಮ ಚೆಲುವ. ಹೆಂಗ? ಕುಲ ಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗೆ. ನಿಸ್ಸೀಮ ಚೆಲುವ ಅಂದ್ರೆ ಮೋಸ್ಟ್ ಹ್ಯಾಂಡ್ಸಮ್ ಗೈ ಇನ್ ದಿಸ್ ವರ್ಲ್ಡ್. ನನ್ನ ಗಂಡ ಎಷ್ಟು ಚಂದದನಂದ್ರ ಈ ಜಗತ್ತೊಳಗ ಅಷ್ಟು ಚಂದ ಚೆಲುವನೇ ಯಾರು ಇಲ್ಲ. ಅಂಥ ಗಂಡನ ನನ್ನನ್ನು ನಾನು ಅರ್ಪಿಸಿಕೊಂಡು ಬಿಟ್ಟೀನಿ ಅಂತ ಹೇಳ್ತಾಗ
ಈ ಸಾವ ಕೆಡುವ ಗಂಡರನ್ನೆಲ್ಲ ಒಯ್ದು ಒದಗಿಕ್ಕು ತಾಯಿ ಒದಗಿಕ್ಕು. ಏನ್ ಮಾಡ್ಬೇಕಂತ? ಅವನ ನನ್ನ ಗಂಡ ಆದ ತಕ್ಷಣ ಈ ಏನು ಸಾವ ಕೆಡುವ ಗಂಡರನ್ನ ತಗೊಂಡು ಹೋಗಿ ಒಲೆಗೆ ಹಾಕ್ತಾನೆ. ಅಂದ್ರೆ ಏನರ್ಥ? ಒಂದು ಕಡೆ ಶರಣರ ತತ್ವ ಹೆಂಗ ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿತ್ತು ಶಿವನು. ಅದೇ ಇನ್ನೊಂದು ಕಡೆ ತಾಯಿ ಏನಾಗ ಈ ಸಾವ ಕೆಡುವ ಗಂಡರನ್ನೆಲ್ಲ ಒಯ್ದು ಅಂತ ಒಲೆಗೆ. ಅಂದ್ರೆ ನಮ್ಮ ಧರ್ಮ ಎಂತ ಧರ್ಮವನ್ನು ಅಪ್ಕೊಂಡ್ಬಿಟ್ಟಿವಿ ಈಗ ನಾವು. ಶರಣ ಸತಿ ಲಿಂಗಪತಿ. ಶರಣ ಸತಿ ಲಿಂಗಪತಿ. ಲಿಂಗಪತಿ ಅಂದ್ರೆ ಏನು? ನಾನು ಸತಿ, ನನ್ನ ಲಿಂಗಪತಿ ಅಂದ್ರೇನು? ತೋರಿ ಬರ್ತಕ್ಕಂಥ ಎಲ್ಲಾ ಜಗತ್ತು ಹೆಣ್ಣೆ, ಆತ ಒಬ್ಬತ್ತನೇ ಪತಿ. ಎಲ್ಲಾರು ನಾವು ಹೆಣ್ಣೆ. ಗಂಡು ರೂಪ ಇಲ್ಲ, ಹೆಣ್ಣು ರೂಪೂ ಇಲ್ಲ. ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡು ನಂಬರು. ನಡುವೆ ಸುಳಿ ಆತ್ಮ ಹೆಣ್ಣು ಅಲ್ಲ ಗಂಡು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಶರಣ ಸತಿ ಲಿಂಗಪತಿ ಅನ್ನೋ ಆ ಧರ್ಮವನ್ನು ನಾವು ಅಪ್ಪಿಕೊಂಡ್ಬಿಡ್ತೀವಿ. ಹಂಗೆ ಆಕಿನೂ ಅದೇ ತತ್ವವನ್ನು ಅಪ್ಪಿಕೊಂಡು ನಡೆಯುವಂತ ಮಹಾದೇವಿ ಈ ಉತ್ತರ ಕೊಟ್ಲು. ಎಷ್ಟು ಜನಕ್ಕೆ ಈ ಧೈರ್ಯ ಐತಿ? ಎಷ್ಟು ಜನಕ್ಕೆ ನಾವು ಈ ಸ್ವಾತಂತ್ರ್ಯವನ್ನ ಕೊಡ್ತೀವಿ? ಏನ್ ಮಾಡ್ತೀವಿ? ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಏನು ಮಾಡಂಗಿಲ್ಲ. ಆಯ್ತು, ಲಗ್ನ ಮಾಡಿವಿ, ಆಯ್ತು, ಹೆಣ್ಣು ಗಂಡು ನೋಡಿವಿ, ಕಟ್ಟಿ ಬಿಡ್ತೀವಿ. ಮುಂದೆ ಹೆಂಗ್ ಬದುಕ್ತಾರೋ ಹೆಂಗಿಲ್ಲ. ಆದ್ರೆ ಆಕೆಗೆ ಸ್ವಾತಂತ್ರ್ಯವನ್ನ ಕೊಟ್ರು. ನಿರ್ಮಲ ಶೆಟ್ಟಿ ಮತ್ತು ಸುಮತಿ ತಾಯಿಯರು ಏನ್ ಮಾಡ್ಬಿಟ್ರು? ಆಕೆಗೆ ಆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ರು. ನೋಡ್ರಿ, ಆಕಿನ ದೃಢ ನಿರ್ಧಾರಗಳನ್ನ ಅವರು ಏನ್ ಮಾಡ್ತಿದ್ರು? ಆಕೆಗೆ ದೃಢ ನಿರ್ಧಾರಗಳನ್ನ ತಗೊಳಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು, ಅದಕ್ಕೆ ಮಣ್ಣೆಣ್ಣೆನೂ ಕೊಟ್ಟಿದ್ರು. ಆಕೆ ವಿರೋಧ ಮಾಡ್ತಿದ್ದಿದ್ದಿಲ್ಲ. ಇವತ್ತು ಅದೇ ನಾವು ಮಕ್ಕಳು ಹೆಂಗ್ ಬೆಳೆಸ್ಬೇಕು? ಅವರಿಗೆ ನಿರ್ಧಾರಗಳನ್ನ ತಗೊಳ್ಳುವಂತಹ ಸ್ವಾತಂತ್ರ್ಯವನ್ನ ಕೊಡಬೇಕು. ನಾವೇನ್ ಮಾಡ್ತೀವಿ? ಓಟು ನಾವೇ, ನಮ್ಮ ಹೊಟ್ಟೆ ಅಂದ್ರೆ ಕಡಿತಂಕ ನಮ್ಮ ಮಾತೇ ಕೇಳಬೇಕು. ಆದರೆ ಮಕ್ಕಳಿಗೆ ಡಿಸಿಷನ್ ಮೇಕಿಂಗ್ ಅನ್ನ ಕಲಿಸುವಂತ ಕೆಲಸನ ತಂದೆ ತಾಯಿ ಪೋಷಕರು ಮಾಡಬೇಕು. ಇಷ್ಟು ಹೇಳಿದ್ಮೇಲೆ ಆದರೆ ಸಮಯದ ಸಂಕಲ್ಪಕ್ಕೆ ಒಳಗಾಗ್ತಾಳೆ ತಾಯಿ. ಎಲ್ಲರಿಗೂ ಗೊತ್ತಿರ್ತದೆ. ಹಾಡಿದ್ರಲ್ಲ, ಯಾವ ಮಹಾರಾಜ ಆಕಿನ ಮೇಲೆ ಕಾಮದ ಕಣ್ಣನ್ನು ಹಾಕಿದ ಮಹಾರಾಜ ಯಾರು? ಕೌಶಿಕ ಮಹಾರಾಜ. ಕೌಶಿಕ ಮಹಾರಾಜ ಯುದ್ಧ ಮಾಡಿ ಮೆರವಣಿಗೆ ಮೇಲೆ ಹೊಟ್ಟಿರ್ತಾನೆ. ಹೋಗ್ಬೇಕ ಮತ್ತಿಗೆ ಇದು ಇಡೀ ಮಿಸ್ ಯೂನಿವರ್ಸ್ಗಿಂತಲೂ ಸುಂದರವಾದಂತ ಸ್ತ್ರೀ ಬಾಕಲಿನಲ್ಲಿ ಮತ್ತೆ ಮೆರವಣಿಗೆ ನಾವು ಹೊರಗೆ ನೋಡಕ್ ಎಲ್ಲರೂ ಏನಾದ್ರು ಹೋಗ್ತೀವಲ್ಲ ಹೊರಗೆ, ಹಂಗ ಹೊರಗೆ ಹೋಗಿ ಬಾಕಲಾಗಿ ನಿಂತಿದ್ದಲ್ಲಿ ಮತ್ತೆ ಶಿವಕಳೆಯನ್ನ ತುಂಬಿರ್ತಕ್ಕಂಥ ಭಸ್ಮ ಮಂದಿಗೆ ಎದ್ದು ಕಾಣ್ತಾರ ಅವರು. ಹಂಗಾಗಿ ಶಿವಕಳೆಯನ್ನ ಹೊಂದಿರತಕ್ಕಂಥ ಮಹಾದೇವಿ ಬಾಕಲಾಗಿ ನಿಂತಿದ್ದು ಕೌಶಿಕ ಮಹಾರಾಜನ ಕಣ್ಣು ಅದ್ರ ಮೇಲೆ ಬಿದ್ದು. ಆಯ್ತು, ಕಾಮ ತುಂಬಿ ಬಿಡ್ತವನಿಗೆ. ಆಯ್ತು, ಅಕ್ಕಿನ ನಾನು ಮಾಡ್ಕೋಬೇಕು, ಅಕ್ಕಿನ ನಾನು ಹೊಲಿಸ್ಕೋಬೇಕಲ್ಲ, ಅಕ್ಕಿನ ನನ್ನಾಕಿನ ಮಾಡ್ಕೋಬೇಕು, ಅಕ್ಕಿನ ನಾನು ಅನುಭವಿಸ್ಬೇಕನ್ನುವ ಕೆಟ್ಟ ಬೀಜ ಏನಾಗ್ಬಿಡ್ತು ಅವನ ಹೃದಯದಲ್ಲಿ ಹುಟ್ಟಿರ್ಬೇಕು. ಏನ್ ಮಾಡ್ಬೇಡ, ಕಳಿಸಿದ ಇಲ್ಲ, ಮತ್ತು ಅಕ್ಕಿನ ನಾನು ಮದುವೆ ಆಗ್ಬೇಕಂತ ಮಾಡೀನಿ. ಒಬ್ಬ ರಾಜ ಒಬ್ಬ ಸರ್ವ ಸಾಮಾನ್ಯ ವ್ಯಕ್ತಿಯ ಮಗಳನ್ನ ಕೇಳಿದ್ಮೇಲೆ ಅಂದ್ಮೇಲೆ ಇಲ್ಲ ಅಂದ್ರೆ ಅದ್ರ ಪರಿಣಾಮ, ಇಲ್ಲ ಅಂದಾಗ ಪರಿಣಾಮ ನೋಡ್ಬೇಕಲ್ಲ. ಗಡಿಪಾರು ಮಾಡ್ತಾರ, ಶಿಕ್ಷೆ ಕೊಡ್ತಾರ. ಎಳೆಯುಂಟಿ ಶಿಕ್ಷೆ, ನಮ್ಗೆಲ್ಲ ಕಣ್ಣೀರು ಬರ್ಸುವಂತ ಎಳೆಯುಂಟಿ ಶಿಕ್ಷೆ ನೀವೆಲ್ಲ ಕೇಳಿರಿ. ಏನ್ ಮಾಡ್ಬೇಕು? ಮತ್ತೆ ಅಕ್ಕಿನ ಮನಸ್ಸೊಲ್ಸಕ್ ಪ್ರಯತ್ನ ಮಾಡ್ತಾರೆ. ಮತ್ತೆ ಹಿಂಗರ ಬಂದೈತಿ ಪ್ರಪೋಸಲ್ ಹೆಂಗ್ ಮಾಡ್ಬೇಕು ಅಂದ್ರ ಮಹಾದೇವಿ ಒಂದು ಉತ್ತರ ಕೊಡ್ತಾನೆ. ಛೀ, ಮನಕ್ಕೊಬ್ಬ ಗಂಡ ಇಹಕ್ಕೊಬ್ಬ ಗಂಡನೇ, ಮನಸ್ಸಿನಾಗ ಯಾರದಾರ? ನನ್ನ ಮಲ್ಲಿಕಾರ್ಜುನ ಅದನ. ಅದನ್ನ ಮನಸ್ಸಿನಾಗ ನಾ ಗಂಡ ಅಂತ ಒಪ್ಕೊಂಡ್ಮೇಲೆ ಹೊರಗೊಂದು ಲಗ್ನ ಆದ್ರೆ ಏನಂತಾರ? ಸಾಧ್ಯನೇ ಇಲ್ಲ ಅಂತ. ಆದ್ರ ಪರಿಸ್ಥಿತಿ ಹೆಂಗ್ ಬಂದು ಬಿಡಿತು? ಕೌಶಿಕ ಮಹಾರಾಜ ಎಷ್ಟು ಅವರಿಗೆ ಎಲ್ಲ ಧಮಕಿ ಕೊಡದಂತಾರಲ್ಲ, ಹಂಗ ಅವರು ಒತ್ತಾಯ ಪೂರ್ವಕವಾಗಿ ಆಕಿನ ಆ ಕೌಶಿಕ ಮಹಾರಾಜನ ಜೊತೆ ಲಗ್ನ ಮಾಡಿ ಕೊಡುವಂಗ ಆಕೆಗೆ ಎಲ್ಲ ಪರಿಸ್ಥಿತಿಗಳನ್ನ ತಂದೊಡ್ಡಿ ಬಿಡ್ತಾರೆ. ಪರಿಸ್ಥಿತಿಯ ಕಾಲಕ್ಕೆ ಒಳಗಾಗಿ ಅಕ್ಕ ಮಹಾದೇವಿ ಏನಾಗಬೇಕಾಗುತ್ತೆ? ಕೌಶಿಕ ಮಹಾರಾಜನ ಮದುವೆಯಾಗುವಂಥ ಪರಿಸ್ಥಿತಿ ಬಂತು. ಆದರೆ ಇಲ್ಲಿ ಅವಳ ಐಡೆಂಟಿಟಿ ಏನನ್ನೋದು ಹೇಳ್ತೀನಿ ನೋಡಿ. ಪರಿಸ್ಥಿತಿಗೆ ಒಳಗಾಗಿ, ಆ ಪರಿಸ್ಥಿತಿಯ ಹೊಡೆತಕ್ಕೆ ಒಳಗಾಗಿ ನಾವು ನಲಗೋದು ಬೇರೆ, ಆ ಪರಿಸ್ಥಿತಿಯನ್ನು ನಮ್ಮ ಐಡೆಂಟಿಟಿ ತಕ್ಕಂಗ ನಾವು ಅದನ್ನ ಪರಿಸ್ಥಿತಿನ ಬದಲಾಯಿಸಿಕೊಳ್ಳೋದು ಬೇರೆ. ಹೆಣ್ಮಕ್ಳಿಂದ ನೆನ್ಪಿಟ್ಕೊಳ್ಳಿ, ಪರಿಸ್ಥಿತಿಯ ಸ್ಥಿತಿಗೆ ಒಳಗಾಗಿ ನಾವು ಏನ್ ಮಾಡ್ತೀವಿ?
ಕೌಶಿಕ ಮಹಾರಾಜನ ಮದುವೆ ಆಗ್ಲೇಬೇಕಲ್ಲ. 2 ಸೆಕೆಂಡ್ ಏನ್ ಮಾಡಿದ್ಲು, ತನ್ನ ವಶಕ್ಕೆ ತೆಗೆದುಕೊಂಡ್ಳು. ಹೆಂಗ ಶಿವಭಕ್ತ ನಾವು ಆದಿ ಅಂದ್ರೆ ನನ್ನನ್ನು ನಾನು ಬಂದು ನಿನ್ನ ಒಪ್ಕೊಂತೀನಿ, ಅಲ್ಲಿವರೆಗೂ ನೀನನ್ನ ಮುಟ್ಟೋ ಹಾಗಿಲ್ಲ ಅನ್ನುವಂಥ ಷರತ್ತನ್ನ ಇಟ್ಟುಕೊಂಡು ನೋಡ್ರಿ, ಪರಿಸ್ಥಿತಿಯನ್ನ ನಮ್ಮ ಪರಿಸ್ಥಿತಿಗೆ ತಕ್ಕಂಗ ಬದಲಾಯಿಸ್ಕೊಳ್ಳೋದು ಹೆಣ್ಮಕ್ಳು ಕಲಿಬೇಕು. ನಾವು ಸ್ವಲ್ಪ ದುಃಖ ಬಂದು ಮನೆಯೊಳಗೆ ಏನೋ ಪರಿಸ್ಥಿತಿ ಬಂತಂದ್ರೆ ಏನಾಗ್ಬಿಡ್ತೀವಿ, ಹಿಂಗಾಗಲ್ಲ ಏನ್ ಮಾಡುದು. ಪ್ರತಿಯೊಂದು ಎವ್ರಿ ಪ್ರಾಬ್ಲಮ್ ಹ್ಯಾವ್ ಅ ಸೊಲ್ಯೂಷನ್. ಬಟ್ ಏನು ಆ ಸೊಲ್ಯೂಷನ್ ಏನಿದೆ ನಮ್ಮ ವಚನಗಳು. ಅದಕ್ಕೆ ಏನ್ ಮಾಡಬಾರ್ದು, ವಚನ ಧರ್ಮ ಯಾಕೆ ಮುಖ್ಯ ಅನ್ನೋದಕ್ಕ ಯಾಕೆ ಹೆಚ್ಚು ಹೆಣ್ಮಕ್ಳು ನಾವು ಅದನ್ನ ಅಪ್ಪಿಕೊಂಡು ನಡಿಬೇಕು ಅಂದ್ರೆ, ದಿನ ಯಾಕೆ ಒಂದು ವಚನ ಬರೀಬೇಕಂದ್ರೆ ಎಲ್ಲಾ ಪರಿಸ್ಥಿತಿಗಳಿಗೂ ಒಂದು ಏನೈತಿ ಉತ್ತರ ನಮ್ಮ ಶರಣರ ವಚನಗಳಲ್ಲಿ. ಒಟ್ಟ ಬರಿಬೇಡ್ರಿ. ನೀವು ಎಂಥ ಧೈರ್ಯ ಕೆಟ್ಟರು ಅಂತ ಪರಿಸ್ಥಿತಿ ಒಂದು ವಚನ ನೆನಪಾದ್ರೆ ಸಾಕು, ಹುಟ್ಟುದು ಹೇಳ್ತಾರೆ ಮನಸ್ಸು. ಅಂತಹ ನಮ್ಮ ವಚನ. ಅದಕ್ಕೆ ಶಿವಯೋಗ ವಚನ ಓದೋದನ್ನು ಒಟ್ಟ ಬಿಡಬೇಡ. ಎಂಥ ಬಿಸಿರೇ ಇರಲಿ, ಶಿವಯೋಗ ಬಿಡೋದು, ವಚನಗಳನ್ನ ಓದೋದು ಬಿಡಬಾರ್ದು. ಅದೇ ನಮಗೆಲ್ಲ, ಅದೇ ನಮ್ಮ ಸರ್ವಸ್ವ. ಮಹಾದೇವಿ ಏನ್ ಮಾಡಿದ್ಲು, ಷರತ್ತುಬದ್ಧ ಏನ್ ಮಾಡಿದ್ಲು, ಎಲ್ಲ ಹಾಕಿ ಕೌಶಿಕನ ಜೊತೆ ಹೋದ್ರು. ಆದರೆ ಕೌಶಿಕ ಯಾವ ದೃಷ್ಟಿಯಿಂದ ಮದುವೆ ಆಗಿದ್ದ, ಕೆಟ್ಟ ಕಾಮದ ದೃಷ್ಟಿಯಿಂದ ಮದುವೆ ಆಗಿದ್ದ. ಅದಕ್ಕೆ ಹೇಳೋದು ಏನು, ಮಕ್ಕಳನ್ನ ಬೆಳೆಸ್ಬೇಕಂದ್ರೆ ತಾಯಿಗಳು ಹುಷಾರ. ಎದಕ್ಕ, ಯಾಕೆ ಅವನ ಮನಸ್ಸಲ್ಲಿ ಕೆಟ್ಟ ಕಾಮ ಹುಟ್ಟಿದ ಹೆಂಗ, ಅವನಿಗೆ ಕಾಮದ ಉದಾತ್ತೀಕರಣ ಗೊತ್ತಿಲ್ಲ. ನಾವೇನ್ ಮಾಡ್ತೀವಿ, ಮಕ್ಕಳನ್ನ ಬೆಳೆಸ್ತೀವಿ, ಆದರೆ ಒಂದು ಸ್ತ್ರೀಯನ್ನ ಹೆಂಗ ನೋಡ್ಬೇಕು ಅನ್ನೋದನ್ನ ಕಲ್ಸಂಗಿಲ್ಲ. ಯಾವ ದೃಷ್ಟಿಯಿಂದ ನೋಡ್ಬೇಕಂತ ನಾವು ಕಲ್ಸಂಗಿಲ್ಲ. ಏನ್ ಮಾಡ್ತೀವಿ, ಬರೀ ಹೆಣ್ಮಕ್ಳಿಗೆ ಡೋಂಟ್ ಪ್ರೊಟೆಕ್ಟ್ ಯುವರ್ ಡಾಟರ್, ಎಜುಕೇಟ್ ಯುವರ್ ಸನ್ ಹೌ ಟು ರಿಸ್ಪೆಕ್ಟ್ ವಿಮೆನ್. ಯಾವಾಗ ನಾವು ಹೆಣ್ಣು ಮಕ್ಕಳನ್ನ ಹೆಂಗ್ ಮರ್ಯಾದೆ ಕೊಡ್ಬೇಕು ಅಂತ ಮಗ ಕಲ್ಸಿದ್ರಂದ್ರ, ನಿಮ್ ಹೆಣ್ಮಕ್ಳು ಹೋಗ್ಬೇಡ, ಬಸ್ನಾಗ ಹೋಗ್ತಾಳ, ಅಲ್ಲಿಂದ ಇಷ್ಟು ದೂರ ಬರ್ತಾಳ, 10 ಸತಿ ಫೋನ್ ಮಾಡ್ತೀವಿ. ಅದ ಗಂಡು ಹುಡುಗರು ಬರ್ತೀರ 1 ಸತಿ ಫೋನ್ ಮಾಡ್ತೀವಿ. ಅದೇ ಹೆಣ್ಮಕ್ಳು ಬರ್ತಿದ್ದಂದ್ರ 10 ಸತಿ ಎಲ್ಲಿ ಕತ್ಲಾದ್ಮೇಲೆ ಹೊರ ಕಳ್ಸಂಗ್ಲಿ ಯಾರು ನನ್ನ ಜೋಡ. ಎಷ್ಟು ದಿನ ಹೀಗೆ ಸಾಗೋದು. ಅದೇ ನೋಡುವ ದೃಷ್ಟಿಯನ್ನೇ ಬದಲಾಯಿಸ್ಕೊಂಡ್ರೆ ಏನ್ ಹೇಳ್ತಾರೆ ಪ್ರಭುದೇವರು, ಏನ್ ಹೇಳ್ತಾರೆ, ಹೆಣ್ಣು ಮಾಯೆಲ್ಲ ಏನು, ಮನದ ಮುಂದನ ಆಸೆ. ಮನದೊಳಗ ಈ ಹೆಣ್ಣಿನ ಬಗ್ಗೆ, ಹೆಣ್ಣಿನ ಅವಯವಗಳ ಬಗ್ಗೆ ಸರಿಯಾದ ಇತ್ತು ಅಂದ್ರ ಕೆಟ್ಟ ಕಾಮ ಹುಟ್ಟುತ್ತದೆ ಹೆಂಗ. ಅದಕ್ಕೆ ಕಾಮದ ಉದಾತ್ತೀಕರಣವನ್ನ ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಟ್ಟು ನಾವು ಕಲಿಸ್ಬೇಕು. ಅದು ಯಾರ ಜವಾಬ್ದಾರಿ, ತಂದೆಯ ಜವಾಬ್ದಾರಿ ಕೂಡ, ತಾಯಿಯ ಜವಾಬ್ದಾರಿ ಕೂಡ. ಅದಕ್ಕೆ ಮನೆಯಲ್ಲಿ ಮಕ್ಕಳನ್ನ ಸಂಸ್ಕಾರ ಕೊಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಕೊಡ್ಬೇಕು. ಏನಾರ ಕೆಟ್ಟ ಬಂದಾಗ ಪಟ್ಪಟ ಮಾಡ್ಬೇಕು. ಯಾಕೆ ಮಾಡ್ಬೇಕು, ಅದನ್ನ ನೋಡುವ ದೃಷ್ಟಿಕೋನವನ್ನ ನಾವು ಬದಲಾಯಿಸ್ಬೋದಲ್ಲ. ಒಂದು ಹೆಣ್ಣಿನ ದೇಹವನ್ನ ಯಾವ ದೃಷ್ಟಿಯಿಂದ ನೋಡ್ಬೇಕು, ನನ್ನ ಮನೆಯಲ್ಲಿ ಇರುವಂತ ನನ್ನ ತಾಯಿನ ನಾನು ಎಷ್ಟು ಪ್ರೀತಿಸ್ತೀನೋ, ಎಷ್ಟು ಆಧಾರದಿಂದ ನೋಡ್ತೀನೋ, ಜಗತ್ತಿನಲ್ಲಿರೋ ಎಲ್ಲ ಸ್ತ್ರೀಯರಿಗೂ ಅಷ್ಟೇ ಮರ್ಯಾದೆ, ಅದೇ ಸ್ಥಾನಮಾನವನ್ನು ಕೊಟ್ಟು ಅದೇ ದೃಷ್ಟಿಯಿಂದ ನೋಡ್ತೀನಿ ಅಂತ ನನ್ನ ಮಗನಿಗೆ ಕಲಿಸಿದ್ರೆ, ಕೌಶಿಕನಂತ ಕೆಟ್ಟ ವ್ಯಕ್ತಿಗಳು ಏನಾಗೋದಿಲ್ಲ, ಜಗತ್ತಿನಲ್ಲಿ ಕಡಿಮೆ ಹಾಕೊಂತ ಬರ್ತಾರೆ. ಯಾಕೆ ಅತ್ಯಾಚಾರ, ಬೆಳಗ್ಗೆದ್ದ ಅತ್ಯಾಚಾರಗಳನ್ನ ಯಾಕೆ ನೋಡ್ತೀವಿ, ಯಾಕ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಹೆಂಗ ನೋಡ್ಬೇಕು ಅನ್ನೋ ದೃಷ್ಟಿಕೋನವನ್ನ ತಾಯಿ ತಂದೆ ಕಲಿಸಿರ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು, ಅಶ್ಲೀಲತೆಯನ್ನ ಹೆಂಗ ಉದಾತ್ತೀಕರಣಗೊಳಿಸ್ಕೊಂಡು ಅದರಿಂದ ದೂರ ಇರಬೇಕು, ಅಥವಾ ಅದನ್ನ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಅನ್ನೋದನ್ನ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ನಾವೇನ್ ಮಾಡ್ತೀವಿ, ನಾವು ಹೇಳಿಲ್ಲ ಅಂದ್ರೆ ಮಕ್ಕಳು ಏನ್ ಮಾಡ್ತಾರೆ, ನಾಳೆ ಬೇರೆ ಮೂಲದಿಂದ ಕಲಿತುಕೊಳ್ಳಕ್ ತಿಳ್ಕೊಬೇಕು ಅನ್ಕೊಂತಾರೆ. ನಾವೇನಂತೀವಿ, ನಾವು ಮಕ್ಕಳು ಭಾಳ ಚಂದ ಬೆಳೆಸಿ. ಆದ್ರೆ ನಾವು ಏನಾರ ಇಂಥ ಗುಪ್ತ ಏನಾರ ವಿಷಯಗಳನ್ನ ಹೇಳಿರ್ಲಿಲ್ಲ ಅಂದ್ರೆ ಮಕ್ಕಳು ಮೊಬೈಲ್ ಅಂತ ಕೈಯಾಗೈತಿ, ಮೊಬೈಲ್ ನೋಡಕ್ ಕಲಿತಾವ, ಬೇರೆ ಅನ್ಯ ಮೂಲದಿಂದ ನೋಡ್ತಾವ, ಅಥವಾ ಫ್ರೆಂಡ್ಸ್ ಅಲ್ಲಿ ಅದನ್ನೇ ಡಿಸ್ಕಸ್ ಮಾಡಕ್ ಶುರು ಮಾಡ್ತಾವೆ. ಯಾಕೆ ನಾನೊಬ್ಬ ಶಿಕ್ಷಕಿ, ಇದ್ರ ಬಗ್ಗೆ ಸರಿಯಾದ ಜ್ಞಾನ ಇದೆ ನನಗೆ. ಮಕ್ಕಳನ್ನ ಯಾವ ಜ್ಞಾನ ಕೊಡಬೇಕು, ಹೇಗೆ ಕೊಡಬೇಕು, ಯಾವ ದೃಷ್ಟಿಯಿಂದ ಕೊಡಬೇಕು. ಯಾಕೆ ದಿನಂಪ್ರತಿ ಅಂದ್ರೆ ಮಕ್ಕಳ ಮನಸ್ಸಲ್ಲಿ ಏನು ನಡೀತದೆ ಅಂತ ನಮಗೆ ಪ್ರತಿದಿನ ಗೊತ್ತಾಗ್ತದೆ. ಆದ್ರೆ ತಂದೆ ತಾಯಿ ನಾವೇನ್ ಮಾಡ್ತೀವಿ, ಅದನ್ನ ಮಕ್ಕಳಿಗೆ ಸರಿಯಾದ ಜ್ಞಾನ ಕೊಡೋದಿಲ್ಲ. ಅದಕ್ಕೆ ಏನ್ ಮಾಡ್ರಿ, ಮಕ್ಕಳಿಗೆ ಮುಚ್ಚು ಮರೆಯಿಲ್ಲದೆ ಸ್ತ್ರೀಯ ದೇಹದ ಬಗ್ಗೆ, ಪುರುಷ ದೇಹದ ಬಗ್ಗೆ, ದೇಹದಲ್ಲಿ ಆಗುವಂತಹ ಪ್ರಕ್ರಿಯೆಗಳ ಬಗ್ಗೆ, ಋತುಚಕ್ರದ ಬಗ್ಗೆ ಬರೀ ಹೆಣ್ಮಕ್ಳಿಗೆ ಹೇಳ್ಬೇಕಂತ ಏನದ, ಗಂಡ್ಮಕ್ಳಿಗೂ ಹೇಳ್ಬೋದಲ್ಲ.
ತಿಳ್ಕೊಳಂಗಿಲ್ಲ ನಾವು ಗಂಡು ಮಕ್ಕಳಿಗೆ. ಹೇಳಿಕೊಟ್ರೆ ಸ್ತ್ರೀಯರ ಬಗ್ಗೆ ಸಂಪೂರ್ಣ ಮಾಹಿತಿ ಅವ್ರಿಗೆ ಸಿಗ್ತದೆ. ಬೇರೆ ಕೂಲಿಂದ ತಿಳ್ಕೊಳಂಗಿಲ್ಲ, ಏನೇ ತಿಳ್ಕೊಬೇಕು ತಂದೆ ತಾಯಿ ಹೇಳಿ ಅದನ್ನ ಅದನ್ನೇ ತಿಳೋದು ಮಕ್ಕಳಿಂದ ಕಲಿತಾರೆ. ಮಕ್ಕಳು ಬೆಳೆಸಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ, ಸ್ಪೆಷಲಿ ವಯಸ್ಸಿಗೆ ಬಂದ ಮಕ್ಕಳು ಏನ್ ಮಾಡ್ಬೇಕು, ಸರಿಯಾದ ಜ್ಞಾನವನ್ನ ನಾವು ಬೆಳೆಸಿರ್ಬೇಕು. ಕೌಶಿಕ ಮಹಾರಾಜನ ಕೆಟ್ಟ ಕಾಮಕಕ್ಕೆ ಬಲಿಯಾದ ಅಕ್ಕ ಏನ್ ಮಾಡ್ಬಿಟ್ಟು, ಈ ಶಿವಭಕ್ತ ಆಗುತ್ತೆ ನಾನು ಮುಟ್ಟಬೇಡ. ಇದನ್ನೊಂದು ನೆನ್ಪಿಟ್ಕೊಬೇಕು, ಯಾವತ್ತು ಸ್ತ್ರೀಯನ್ನ ಅವಳ ಇಚ್ಛೆಯಿಂದ ಯಾವನು ಮುಟ್ಟಕ್ ಸಾಧ್ಯ ಇಲ್ಲ. ಇದನ್ನ ನೆನ್ಪಿಟ್ಕೋಬೇಕು ನಾವು. ಗಂಡ ಅದನಂದ್ಮೇಲೆ ಗಂಡಿಗೂ ಸಾಧ್ಯ ಇಲ್ಲ. ಹೆಣ್ಣಿನ ಮುಟ್ಟಬೇಕಂದ್ರೆ ಒಂದು ಗಂಡಿನ ಸಮ್ಮತಿ ಎಷ್ಟು ಮುಖ್ಯನೋ ಹೆಣ್ಣಿನ ಸಮ್ಮತಿಯು ಅಷ್ಟೇ ಮುಖ್ಯ. ಎಷ್ಟೇ ವಯಸ್ಸಾಗ್ಲಿ, ಸಣ್ಣವ್ರಿರ್ಲಿ ದೊಡ್ಡವ್ರಿರ್ಲಿ, ಮಕ್ಕಳಿಗೆ ಗುಡ್ ಟಚ್ ಬ್ಯಾಡ್ ಟಚ್. ಓಕೆ, ಗುಡ್ ಟಚ್ ಅಂದ್ರೆ ಏನು, ಬ್ಯಾಡ್ ಟಚ್ ಅಂದ್ರೆ ಏನು, ಪ್ರತಿಯೊಬ್ಬರಿಗೆ ಕಲಿಸ್ಬೇಕು. ಆಮೇಲೆ ಹೆಣ್ಣು ಮಕ್ಕಳನ್ನ ಹೆಂಗ ಯಾವ ದೃಷ್ಟಿಯಿಂದ ನೋಡ್ಬೇಕು ಅನ್ನೋದನ್ನ ಸರಿಯಾಗಿ ಕಲಿಸ್ಬೇಕು. ಅದಕ್ಕೆ ಏನ್ ಮಾಡಿದ್ದು ಮಹಾದೇವಿ, ಪಟ್ಟನ ಕಾಮಾಕಿ ತೀರಿಸ್ಕೊಂಡ್ಬಿಡ್ಬೇಕು ನಾ ಅನ್ನೋಷ್ಟಿಗೆ ಕೈ ಹಾಕಿಬಿಟ್ಟ ಸೆರಿಗೆಗೆ. ಏನ್ ಮಾಡ್ಬಿಟ್ಲಕ್ಕಿ, ನಡಿ ನಿನ್ನ ಈ ದೇಹದಲ್ಲಿ ಇಷ್ಟು ಕಾಮಕ್ಕೆ ಒಳಗಾಗಿ ದೇಹವನ್ನ ಅನುಭವಿಸ್ಬೇಕು ಬಂದೀಯ, ತಗೋ ನಾನು ಬೇಡ, ಸೀರೆನ ಬೇಡ, ತಗೋ ನೀನು ಅಂದ ತಕ್ಷಣ ಈ ಏನ ಅಮೇಧ್ಯದ ಮಡಿಕೆ ಏನಿದ್ರೆ ಕೀವು ಮಾಂಸ ಮಜ್ಜೆ ಎಲ್ಲ ಇರುವಂತ ಈ ದೇಹವನ್ನ ನೀನು ಆಶ್ರಯಿಸಿ ಬಂದ್ಯಾ, ಏನಿದ್ರಾಗ ಛೀ ಬೇಡ ತಗೋ ಅಂದ ತಕ್ಷಣ ಆಕಿನ ಬೆತ್ತಲೆಯ ದೇಹವನ್ನ ನೋಡಿದ ತಕ್ಷಣ ಅವನ ಏರಿದ ಕಾಮದ ಜರ್ರನೆ ಇಳಿದ್ಬಿಟ್ಟು. ಯಾಕ ಬೆತ್ತಲೆ ಸ್ತ್ರೀಯನ್ನ ನೋಡಿದ ಕಾಮ ಹೆಚ್ಚಾಗ್ಬೇಕಾಗಿತ್ತಲ್ಲ, ಯಾಕೆ ಇಳಿದು ಹೋಯ್ತು? ಯಾಕಂದ್ರೆ ಆಕಿ ಮಹಾದೇವಿ ಕೌಶಿಕನ ಕಾಮನ ಕತ್ತಲೆಯನ್ನ ಕಳೆದು ಜಗತ್ತಿಗೆ ಕಾಮದ ಬಗ್ಗೆ ಸರಿಯಾದ ಜ್ಞಾನವನ್ನ ಕೊಡಲು ಬಂದಂತಹ ಮಹಾದೇವಿಯವಳು. ಹಿಂಗಾಗಿ ಅವನ ಕಾಮದ ಕಣ್ಣು ಜರ್ರನೆ ಇಳಿದು ಹೋಗಿ ಅವನು ಆಕಿನ ದೊಡ್ಡ ಭಕ್ತ ಆಗಿರುವ ಪರಿವರ್ತನೆ ಆಗ್ತಾನೆ, ದೊಡ್ಡ ಭಕ್ತ ಆಗ್ತಾನೆ. ಇದು ಮಹಾದೇವಿಯ ಜೀವನದ ದೊಡ್ಡ ತಿರುವು. ಇಲ್ಲಾಕಿನ ಸ್ಟಾರ್ಟ್ ಆಗ್ತದೆ. ಇದು ಮೊದಲ ಪರೀಕ್ಷೆಯಲ್ಲಿ. ಹಣ್ಣು ಆಗ್ಬೇಕಂದ್ರೆ ಮತ್ತೆಲ್ಲ ಮಾಗಬೇಕು, ಹೂವು ಆಗ್ಬೇಕು, ಕಾಯಿ ಆಗ್ಬೇಕು, ಹಣ್ಣು ಆಗ್ಬೇಕು, ಮಾಗಬೇಕು, ಆವಾಗೆಲ್ಲ ಸುಗಂಧ ಸಿರುತ್ತದೆ. ಈಗ ಅಕ್ಕ ಮಹಾದೇವಿ ಮೊದಲ ಪರೀಕ್ಷೆಯಲ್ಲಿ ಗೆದ್ದಾದ್ಮೇಲೆ ಈ ಸುದ್ದಿ ಗೊತ್ತಾಗಲ್ಲ ಯಾರಿಗೆ, ತಂದೆ ತಾಯಿಗೆ. ಅಯ್ಯೋ ನಿಮ್ಮ ಹುಡುಗಿ ಸೀರೆ ಬಿಚ್ಚು, ಎಷ್ಟು ಆಘಾತ ತಂದೆ ತಾಯಿಗೆ. ನನ್ನ ತಂದೆ ತಾಯಿ ಎಷ್ಟು ಒಂದು ಕ್ಷಣ ನಮಗ ನೆನೆಸ್ಕೊಂಡ್ರೆ ಮೈಯ ಝುಮ್ ಅಂತ. ತಂದೆ ತಾಯಿ ಓಡ ಏನು ಮನೆಗೆ ಹೋಗುಂಬ, ತಾಯಿ ಕರೆದ್ರೆ ಮನೆಗೆ ಹೋಗಿ ಗಂಡನ ಹೇಳ್ತೀವಿ ಅಂತ ಮಾಡ್ತೀವಿ, ಬೇಡ ಅಯ್ಯೋ ಜಗತ್ತಿನ ಕಣ್ಣ ಮಲ್ಲಿಕಾರ್ಜುನದನ ಅವನು ಬಿಟ್ಟು ನಾ ಎಲ್ಲಿ ಬರ್ಲಂದ್ಲತಿ, ನನ್ನ ಮನಸ್ಸು ನನ್ನ ಗಂಡ ಬಿಟ್ಟು ನಾ ಬರಂಗಿಲ್ಲ ಅನ್ನ. ಬೇಡವಾ ತಂದೆ ಅಂತ, ಬೇಡ ತಾಯಿ ಮನೆಗೆ ಬರಂಗಿಲ್ಲ, ನೀ ಗಂಡ ಮದುವೆ ಆಗಂಗಿಲ್ಲ, ಬೇಡ ಮನೆಗೆ ಬಾ. ನೀ ಏನು ಶಿವತತ್ವವನ್ನ ಸಾಧನೆ ಮಾಡ್ಬೇಕಂತ್ಯ, ಸಮಾಧಿ ಸ್ಥಿತಿಗೆ ಹೋಗ್ಬೇಕಂತ್ಯ, ನಿನಗೂ ಸಪರೇಟ್ ರೂಮ್ ಕಟ್ಟಿಸಿ ನಿನ್ ಸಮಾಧಿ ಸ್ಥಿತಿಯನ್ನ ಸಾಧಿಸಲಿಕ್ಕೆ, ನಿನ್ಗೆ ಶಿವಯೋಗನ ಮಾಡ್ಲಿಕ್ಕೆ ಎಲ್ಲಾ ವ್ಯವಸ್ಥೆನ ಮಾಡ್ಕೊಡ್ತೀನಿ ತಾಯಿ, ಮನೆಗೆ ಬಾ. ಹೋಗರದ ಒಲ್ಲಂದ ಉಸುಲಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ. ಎಂತೆಂತ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಆ ಮನ ನಿಮ್ಮಲ್ಲಿ ಒಡಬಡ ಬಳಿಕ ಭವಾನ ನನಗೆಲ್ಲೈತಿ. ಹಿಂಗ ಎಂತೆಂಥ ಉತ್ತರವನ್ನ ತಂದೆ ತಾಯಿ ಕೊಡ್ತಾಳಂದ್ರ ತಂದೆ ತಾಯಿ ಏನಾಗಲ್ಲ, ಆಕಿನ ಹೋಲಿಸಕ್ ಸಾಧ್ಯನೇ. ಇದು ಅಲ್ಲಿಂದ ಅಸ್ಮಿತೆ, ಆಕಿನ ಐಡೆಂಟಿಟಿ ಇಲ್ಲಿ ಶುರು ಆಗ್ತದೆ. ಏನು, ತನ್ನ ದೃಢ ನಿರ್ಧಾರವನ್ನ ಎಷ್ಟು ಮನಸ್ಸೊಲಿಸಲು ಬಿಡ್ಲಿಲ್ಲ ಆಕೆ. ಅದಕ್ಕೆ ಏನ್ ಮಾಡ್ಬೇಕು, ಸ್ತ್ರೀಯರು ದೃಢ ನಿರ್ಧಾರಗಳನ್ನ ತಗೊಳ್ಳೋದನ್ನ ಕಲಿಬೇಕು. ದೃಢ ನಿರ್ಧಾರಗಳನ್ನ ತಗೊಳ್ಳೋದ್ರಲ್ಲಿ ಈಗಾದರೂ ಸಮಾನತೆ ಇಲ್ಲ. ಮನೆಯೊಳಗೆ ಅಡಿಗೆ ಏನ್ ಮಾಡ್ಬೇಕು, ಮಕ್ಕಳಿಗೆ ಏನ್ ಡಬ್ಬಿ ಕಟ್ಟಬೇಕು, ಆಮೇಲೆ ಮನ್ಯಾಗ ಮನೆ ಸ್ವಚ್ಛ ಆಗಿರ್ಬೇಕು, ಇಂಥವೆಲ್ಲ ಬರೀ ಇಷ್ಟ ಸಣ್ಣ ಪುಟ್ಟ ಡಿಸಿಷನ್ಸ್. ದೊಡ್ಡ ಆಸ್ತಿ ಎಲ್ಲಿ ತಗೋಬೇಕು, ಕಾರ್ ಅಂತ ತಗೋಬೇಕು, ಪ್ಲಾಟ್ ಎಲ್ಲಿ ಕಟ್ಸ್ಬೇಕು, ಮನಿ ಹೆಂಗೆ ಕಟ್ಸ್ಬೇಕು, ನಿಮಗೆ ಇನ್ವೆಸ್ಟ್ಮೆಂಟ್ ಹೆಂಗೆ ಮಾಡಬೇಕು, ಎಲ್ಲಿ ಬಿಸ್ನೆಸ್ ಹೆಂಗೆ ಮಾಡ್ಬೇಕು, ನಮ್ಗೆ ಯಾರು ಹೇಳ್ತಾರ ಕೇಳಂಗಿಲ್ಲ. ಎಲ್ಲ ಏನ್ ಮಾಡ್ತಾರೆ ಇವರ, ಆಸ್ತಿ ತಗೋಬೇಕಂದ್ರೆ ಕೇಳಂಗಿಲ್ಲ, ಪ್ರಾಪರ್ಟಿ ತಗೋಬೇಕಂದ್ರೆ ಕೇಳಂಗಿಲ್ಲ. ಏನ್ ಕೇಳ್ತಾರೆ, ಮುಂಚೆಲ್ಲ
ಚಾಯ್ ಎಲ್ಲೈತಿ, ಅಂಡರ್ವೇರ್ ಎಲ್ಲೈತಿ, ಬನಿಯಾನ್ ಎಲ್ಲೈತಿ, ಅಡಿಗೆ ಆತನ, ಹುಡುಗರು ಎಲ್ಲದವ, ಟ್ಯೂಷನ್ ಬಂದುವನು ಮುಂದುವನು ಇಷ್ಟು ಪ್ರಾಪರ್ಟಿ ತಗೊಂಡಾಗ ಇಲ್ಲಿ ತಗೊಂಡ್ರೆ ಚಲೋ ಆಗ್ತೈತೇನು, ಈ ಕಾರ್ ತಗೊಂಡ್ರೆ ಈ ಕಾರ್ ಫೀಚರ್ಸ್ ಏನದ ಚಲೋ ಐತೇನೆ ಯಾವಾಗ ಕೇಳ್ತಾರ? ದೃಢ ನಿರ್ಧಾರಗಳನ್ನ ತಗುವಂತ ವ್ಯಕ್ತಿತ್ವವನ್ನ ನಾವು ರೂಪಿಸ್ಕೊಳ್ಬೇಕು. ಯಾವಾಗ ರೂಪಿಸ್ಕೊಳಕ್ ಸಾಧ್ಯ ಐತಿ? ಯಾವಾಗ ಸಾಧ್ಯ ಐತಿ? ವಚನಗಳನ್ನ ಓದಿದ್ರೆ. ಈಗ ನನ್ಕಿನ ಶಾಣೆ ಅದಾಳ ಅಂತ ಅವ್ರ ಮನಸ್ಸನ್ನ ಹುಟ್ಟಿಸ್ಬೇಕಲ್ಲ, ಹೆಂಗ್ ಹುಟ್ಟಿಸ್ತೀರಿ? ಏನೇ ಹೆಣ್ಮಕ್ಳ ಬುದ್ಧಿ ಅದನ್ನ ಅಳಿಸ್ಬೇಕಲ್ಲ, ನಾನು ಹೆಂಗ್ ಕಳಿಸ್ಬೇಕು? ವಚನಗಳಿಂದ, ಶಿವಯೋಗದಿಂದ, ಪಾರಮಾರ್ಥ ಸಾಧನೆಯಿಂದ. ಶಿವಯೋಗ ಸಾಧನೆಯೊಳಗೆ ಇಷ್ಟು ಶಕ್ತಿ ಅಂತ ಹೇಳ್ತೀನಿ ಕೇಳಿ. ನಮಗ 6th ಸೆನ್ಸ್, 7th ಸೆನ್ಸ್, 8th ಸೆನ್ಸ್ ಹೆಂಗ ಪಾರಮಾರ್ಥ ಶಿವಯೋಗ ದಿನಂಪ್ರತಿ ಎಷ್ಟು ಪ್ರಹರಗಳಲ್ಲಿ ಮಾಡ್ಬೇಕಂತ ಹೇಳಿದ್ರೆ 3 ಪ್ರಹರ. ಎಷ್ಟು? 3 ಸತಿ ಮಾಡ್ಬೇಕಂತ ಹೇಳ್ಯಾರ ಶಿವಯೋಗ. ಹೌದಾ? ಬೆಳಿಗ್ಗೆ ಟೈಮ್ ಯಾವಾಗ್ರಿ? ಯಾವಾಗ ಹೇಳ್ಯಾರ? ಮುಂಜಾನೆ ಸುಪ್ರಭಾತ ಸಮಯದಲ್ಲಿ. ಸುಪ್ರಭಾತ ಸಮಯ ಅಂದ್ರೆ ಏನು? ನಥಿಂಗ್ ಬಟ್ ಬಿಫೋರ್ ಸನ್ರೈಸ್. ಸೂರ್ಯ ಹುಟ್ಟುಕ್ಕಿಂತ ಮಧ್ಯಾಹ್ನ 2:30 5:05 ತನ ಸುಪ್ರಭಾತ ಸಮಯದಲ್ಲಿ ಎದ್ದು ಇಷ್ಟು ಲಿಂಗ ಪೂಜೆ ಮಾಡ್ಕೊಂಡ್ಬಿಡ್ತೈತಿ. ನಮ್ಮ ಎಲ್ಲ ಚಕ್ರಗಳ ಜಾಗೃತಿ ಶುರು ಆಗ್ತದೆ, ಎಲ್ಲ ಬ್ಯಾಲೆನ್ಸಿಂಗ್ ಶುರು ಆಗ್ತದೆ ಬಾಡಿ ಒಳಗೆ. ಆಮೇಲೆ ಮನಸ್ಸು ಚಂಚಲ ಒಟ್ಟಾಗಲಿಲ್ಲ. ಎಂಥ ಸುಖ ಬರಲಿ ದುಃಖ ಬರಲಿ ಎಂಥ ಪರಿಸ್ಥಿತಿ ಒಳಗೂ ಅಳಗಾಡಂಗಿಲ್ಲ. ನಾವೇನ್ ಮಾಡ್ತೀವಿ? ಸುಖ ಬಂದ್ರೆ ನಾನು ಕಷ್ಟಪಟ್ಟಿನ್ರಿ ಅದಕ್ಕೆ ಇಟ್ಟು ಆರಾಮ. ದುಃಖ ಬಂದ್ರೆ ಏನ್ ಮಾಡ್ಬಿಡ್ರಿ ದೇವ್ರ, ದುಃಖ ನಮ್ಮಿಂದ ದೇವ್ರ ಕೊಟ್ಟ. ಸುಖ ಬಂದ್ರೆ ಸುಖದಾಗ ನೆನ್ಸಂಗಿಲ್ಲ ನಾವು, ಸುಖ ಎಲ್ಲ ಕೊಟ್ಟಿನ್ರಿ ಅದಕ್ಕೂ ಕೂಡ ಇಟ್ಟ ನಮ್ಮದೇ ಅದನ್ನು ಅವನ ಕೊಟ್ಟ ಅನ್ನಂಗಿಲ್ಲ ನಾವು. ಸುಖ ಉರಿಯಲ್ಲಿ ಸಿಹಿಯಲ್ಲಿ ಏನೇ ಬರಲಿ ಏನು ಎಲ್ಲ ಸರ್ವ ಸಮರ್ಪಣ. ತ್ರಿಕಾಲ ಪೂಜೆ ಕೆಲಸ ಮಾಡೋರಾಗಿರ್ತೀವಿ, ಕಡೆ ಹೋಗಿದ್ದು ಅಂದ್ರೆ 2 ಸಮಯದ ಏನ್ ಮಾಡೋದು? ಇಷ್ಟಲಿಂಗ ಪೂಜೆಯನ್ನ ಮಾಡ್ಬೋದು. ನೋಡಿ ಪೂಜೆ ಮಾಡೋದು ಅನುಕರಣೆ ಮಾಡ್ತಾರೆ. ನಾವೇನ್ ಮಾಡ್ತಾ ಸುಧಾರಣೆ ದೃಢ ನಿರ್ಧಾರಗಳನ್ನ ಕೈಗೊಳ್ಳುವಂತ ಶಕ್ತಿ ಮೈ ಮೇಲೆ ಅರಿವಿನ ಬೇಡ ಅಂತ ನಿರ್ಧಾರ ಮಾಡಿದೆ. ಸ್ವಲ್ಪ ಸಣ್ಣ ಇದ್ದ. ಈಗ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊರಿ, ಯಾವಾಗ ಅರಿವಿ ಇರ್ಲಾದ ಹುಡುಗಿ ಇಲ್ಲಿ ಬಂದ್ಲ ಅಂದ್ರ ನಮ್ ಹೆಂಗ್ ತಡ್ಕೊಳಕ್ ಆಗ್ತೈತಿ? ನಮ್ಗೆ ಆಗ್ತೈತಿ? ಸಾಧ್ಯ ಐತಿ ನೋಡ್ರಿ. ಅಂತ 800-900 ವರ್ಷಗಳ ಹಿಂದೆ ಒಬ್ಬ ಸ್ತ್ರೀ ತನ್ನ ಬಟ್ಟೆಯನ್ನ ತ್ಯಜಿಸಿ ದಿಗಂಬರಿಯಾಗಿ ಬಂದಾಳಂದ್ರ ಸಮಾಜ ಹೆಂಗ್ ಸ್ವೀಕರಿಸಬೇಕು? ಆಕಿನ ಮನಸ್ಸಿನಲ್ಲಿ ಎಂತಹ ನಿಲುವು ಇರಬೇಕು, ಎಂತ ಗಟ್ಟಿ ಧೈರ್ಯ ಇದೆ. ನಾವು ಹುಡುಗರು ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ರೆ ಬೈತೀವಿ ನಾವು. ಆಕಿ ದಿಗಂಬರಿಯಾಗಿ ಎಲ್ಲ ದಿವ್ಯಾಂಬರವನ್ನೇ ತೊಟ್ಲಂತ. ಕೂದಲೆಲ್ಲ ಮೈ ಮೇಲೆ ಬಿಟ್ಕೊಂಡು ಹೊರಗೆ ಬಂದ ಹೋದ್. ಏನು ಬೇಡ, ಏನಂದ್ರೆ ಎಷ್ಟು ಎಂತ ಡಿಸಿಷನ್ ಬೇಕಿದ್ದು? ಎಂತ ಡಿಸಿಷನ್? ಹಸಿವಾದೋಡೆ ಎದಕ್ಕೆ ಹಚ್ಬೇಕು? ನಾನು ಒಬ್ಬಕ್ಕಿನ ಇರಾಕ ಆತ್ಮ ಸಂಗಾತಕ್ಕೆ ಯಾರದ? ನಾ ಒಬ್ಬಕ್ಕಿನ ಇಲ್ಲ, ನನ್ನ ಜೋಡಿ ನನ್ನ ಗಂಡದ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತ್ರಿಷಯಾದೊಡೆ ಶಯನಕ್ಕೆ ಹಾಳು, ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ್. ನೀನ ಅದೇ ಅಂದ್ಮೇಲೆ ನಾ ಯಾರಿಗೆ ಹಚ್ಬೇಕಪ್ಪ ಅಂತ ಹೇಳಿ ಹೊಂಟು ಇಂಥ ದೃಢ ನಿರ್ಧಾರ ಆದ್ಮೇಲೆ ಎಂಥ ನಿಲುವಿಗೆ ಬಂದು ಹಸಿವೇ ನೀನು ನಿಲ್ಲು ಹಸಿವೇ ನೀನು ನಿಲ್ಲು ಅನ್ನಕ್ಕೆ ಸಾಧ್ಯ ನಮಗ. ಅಕ್ಕ ಮಹಾದೇವಿಯಿಂದ ನಾವು ಕಲಿಬೇಕಾದದ್ದು ಏನು? ಶಾರೀರಿಕ ಇಂದ್ರಿಯಗಳ ನಿಗ್ರಹವನ್ನ ಕಲಿಬೇಕು. ಹಸಿವೇ ನಿಲ್ಲು, ತೃಷೆಯೇ ನಿಲ್ಲು. 9 ಗಂಟೆ ಆದ್ಮೇಲೆ ನಿಲ್ಲು ಯಾರು ಎಂದ್ರಾಗಿಲ್ಲ ನಾವು ಹೊಟ್ಟೆ ಹುಡುಗರು ಅಂದ್ರೆ. ಹಸಿವೇ ನಿಲ್ಲು, ತೃಷೆಯೇ ನಿಲ್ಲು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಸಚರಾಚರವೇ ನಿಲ್ಲು. ನಾನು ನನ್ನ ಚನ್ನ ಮಲ್ಲಿಕಾರ್ಜುನಿಗೆ ಅವಸರದ ಓಲೆ ಒಯ್ಯುತ್ತಿದ್ದೇನೆ. ನಿಲ್ರಿ, ಎಲ್ಲರೂ ನಿಂದ್ರಿ, ಇಡೀ ಜಗತ್ತೇ ನಿಂದಿರ್ರಿ. ನಾನು ಏನ್ ಮಾಡಕತ್ತೀನಿ? ನನ್ನ ಚನ್ನ ಮಲ್ಲಿಕಾರ್ಜುನ ಕೂಡಾಕ್ ಹೊಂಟೀನಿ ಅಂತ ಹೇಳಿ ಎಷ್ಟು ಎಂಥ ನಿಲ್ಲು. ಅದಕ್ಕೆ ನಾವು ಏನ್ ಮಾಡ್ಬೇಕು?
ಶರೀರವನ್ನ ಸ್ವಸ್ಥವಾಗಿಟ್ಕೋಬೇಕು. ಎಂಥ ದೃಶ್ಯ ಹಸಿವು, ಹಸಿವು ಎಂಥ ಹಸಿವು ಇರಬೇಕು? ಅಧ್ಯಾತ್ಮದ ಹಸಿವು ಇರಬೇಕು. ಇನ್ನಷ್ಟು ತಿಳ್ಕೋಬೇಕು ಅನ್ನೋ ಹಸಿವು. ನಿದ್ರೆ ಎಂಥ ನಿದ್ರೆ? ಕಣ್ಣು ಮುಚ್ಚಿದ ಕಣ್ಣೆ ತೆಗೆದ್ರ ಮಲ್ಕೊಂಡ್ರ ಎದ್ರ ಓಂ ನಮಃ ಶಿವ ಅಂತ ಜಪ ಇರಬೇಕು. ದೃಶ್ಯ ಎಂಥ ದೃಶ್ಯ, ನೀರಡಿಗೆ ಎಂಥ ನೀರಡಿಗೆ ಇರಬೇಕು. ಏನ್ ಮಾಡ್ಬೇಕು? ಎದ್ರ ನಿಂತ್ರ ಕುಂತ್ರ ಬಸವ ಅಂತ ನೀರು ಕುಡಿದು ಊಟ ಮಾಡೋದು ಎಲ್ಲ ಬಸವ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಏನದಾವ ಇವು ಹರಿಷಡ್ವರ್ಗಗಳು, ನಿಮಗೆಲ್ಲ ಗೊತ್ತು. ಆದರೆ ನ್ಯಾಚುರಲಿ ಇಲ್ಲಿದ್ದು ಎಲ್ಲ ದೇಹದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಬಿಟ್ಟಿರಾಕ್ ಬರಂಗಿಲ್ಲ. ನೆನ್ಪಿಟ್ಬೇಕು. ಬಿಡ್ಬೇಕಂದ್ರೆ ಬಿಡಕ್ ಸಾಧ್ಯ ಇಲ್ಲ. ಆದ್ರೆ ವಚನಗಳಲ್ಲಿ ಏನ್ ಹೇಳ್ತಾರೆ ಶರಣರು? ಬಿಡ್ರಿ ಅಂತ ಹೇಳಿಲ್ಲ, ಇವನ್ನ ಉದಾತ್ತೀಕರಣ ಮಾಡ್ಕೊಳ್ರಿ ಅಂತ ಹೇಳಿದ್ರು. ಕಾಮ ಇರಬೇಕು ಲಿಂಗದಲ್ಲಿ. ಎಲ್ಲಿರ್ಬೇಕು? ಕ್ರೋಧ ಎಲ್ಲಿರ್ಬೇಕು? ನಾನು ಇವತ್ತು ಶಿವಯೋಗ ಮಾಡಿಲ್ಲ ಸ್ವಲ್ಪ ಅಂದ್ರೆ ನನ್ನ ಮೇಲೆ ಸಿಟ್ಟು ಬರಬೇಕು ಅಂತ ಸಿಟ್ಟಿರ್ಬೇಕು ನಮ್ಗೆ, ಬೇರೆದವ್ರ ಮೇಲೆ ಅಲ್ಲ. ಏನಾರ ಯಾರು ಅಂತ ಕೂಡ ಹೆಂಗಂದ್ರು ಅವ್ರು ಆದ್ರೆ ಮಹಾಮೋಹ ಮಾತ್ಸರ್ಯ ಎಲ್ಲಿರ್ಬೇಕಂದ್ರೆ ಲಿಂಗ ಯೋಗದ ಅಂತಹ ಅಕ್ಕನ ಮಕ್ಕಳು ಮುಂದುವರಿತಾ ಅಂದ್ರ ಈಗ ರೂಪ ಶಿವನ ರೂಪ ಹೋದ್ರು. ಆದ್ರೆ ಬೆತ್ತಲೆ ಸ್ತ್ರೀ ಹೋಗ್ತಾಳಂದ್ರ ಜನ ಎಷ್ಟು ಕಾಡಿರ್ಬೇಕ್ರಿ. ಒಂದು ಕ್ಷಣ ನೆನ್ಪು ಮಾಡ್ತಾರೆ ಎಷ್ಟು ಕಾಡಿ, ಎಷ್ಟು ಕಣ್ಣು ಆಕಿ ಮೇಲೆ ಬಿದ್ದಿರ್. ಹಸುಗೂಸನ್ನ ಬಿಡಂಗಿಲ್ಲ ರೀ ಈ ಜನ, ಹಸುಗೂಸನ್ನ ಬಿಡಂಗಿಲ್ಲ. ಅತ್ತೆ ಮಾಡಿದ್ದು ನೋಡ್ತೀವಿ ನಾವು. ಕೂಸರೊಳಗೆ ಏನ್ ಕಾಮ ಹೋಗ್ತದಲ್ರಿ. ನಮ್ಮ ಮನ್ಯಾಗ ಹುಡುಗರು ಹುಟ್ಟಿದ್ಕೊಳಕ್ ಬಟ್ಲೆ ಅಡ್ಡಾಡಿರ್ತಿರ್ತಾವ, ಮೈ ಮೇಲೆ ಅರ್ಬಿ ಇರಂಗಿಲ್ಲ, ಕಾಮ ಹುಟ್ಟಂಗಿಲ್ಲ. ಯಾಕೆ ಅಂತ ಹಸುವಿನ ಮೇಲೂ ಈಗಿನ ಕಾಲದ ಅತ್ಯಾಚಾರ ನಡೀತಾವಂದ್ರ ಯವ್ವ ಅನ್ನೋದ ಸ್ತ್ರೀ ಬಟ್ಟೆ ಇರ್ಲಾರ್ದ ಬರೀ ವೇಷಾಂಬರನ ತೊಟ್ಟು ಹೊಂಟಿದ್ಲಂದ್ರ ಊರೊಳಗ ಎಂಥ ಕೆಟ್ಟ ಕಾಮದ ಕಣ್ಣು ಆಕಿ ಮೇಲೆ ಜನ ಸ್ತ್ರೀಯರೇ ಎಷ್ಟು ಬಂದಾಳ ಅಂದಿರ್ಲಿಕ್ಕಿಲ್ಲ. ಎಷ್ಟು ಕೊಂಡಿರ್ಬೇಕ್ರಿ ಆ ತಾಯಿ. ಅಕ್ಕ ಮಹಾದೇವಿ, ಅಕ್ಕ ಜಗತ್ತಿಗೆ ಅಕ್ಕ ಆಗ್ಬೇಕಂದ್ರ ಸ್ವಲ್ಪ ಸೊಸಳೆ ಎಷ್ಟು ಕಷ್ಟ ಪಟ್ಟು ಪಕ್ವಾಗಳ. ನಾವು ಅಕ್ಕ ಮಹಾದೇವಿ ಉಗುರ ಆಗಂಗಿಲ್ಲ. ಆಕಿನ ಸ್ವಲ್ಪ ಕಷ್ಟ ನಮಗ್ ಬಂದಿದ್ದಂದ್ರ ಊರೆಲ್ಲ ಗೋಳಾಡ. ಸ್ವಲ್ಪ ಏನಾರು ಬಂತಂದ್ರ ಏನು ಮೊಬೈಲ್ನಾಗ ಏನೇನು ಅವ್ರು ಅಷ್ಟು ತಗೊಂಡ್ರ ನೀವೇನು ತಂದೆ ಇಲ್ಲ. ಮೊಬೈಲ್ನಾಗ ಏನು ಹೊಸ ಅವ್ರೇನು ಸ್ಟೇಟಸ್ ಅವರೆಲ್ಲ ಊರು ಅಡ್ಡಾಡ್ಬೇಕಾದ ನಾವ್ಯಾಗ ಅಡ್ಡಾಡು. ಎಷ್ಟು ಸಣ್ಣತನದ ಬುದ್ಧಿ ನಮ್ಮಲ್ಲಿ ಅದ. ಆದರೆ ಅಕ್ಕ ಮಹಾದೇವಿಯಿಂದ ನಾವು ಕಲಿಯುವಂಥದ್ದೇನು ಅಂತ ಎಂಥ ಪರಿಸ್ಥಿತಿ ಬಂದ್ರು ಆಕಿ ಎದೆ ಕುಂದಿಲ್ಲ, ತನ್ನನ್ನು ತಾನೇ ಹೇಳ್ಕೊಂಡ್ಲು. ಹೆದರದಿರೋ ಮಾನವೇ ಬೆದರದಿರು ತನುವೇ, ಹೆದರದಿರೋ ಮಾನವೇ ಬೆದರದಿರು ತನುವೇ, ನಿಜವರಿತು ನಿಶ್ಚಿಂತನಾಗಿರು, ನಿಶ್ಚಿಂತನಾಗಿರು. ಏ ಮನಸ್ಸು ಹೆದರಬೇಡ, ನಿಜ ಸತ್ಯ ಅನ್ನೋದು ಏನು ಗೊತ್ತೈತಲ್ಲ ನಿನಗೆ. ಇವೆಲ್ಲ ಬರೇ ಪ್ರತಿರೂಪಗಳು, ಎಲ್ಲ ಶಿವನ ರೂಪನೇ ಅದ. ಹೆದರಬೇಡ ನೀನು. ನಿಜವನರಿದು ಏನಾಗಿರ್ಬೇಕು? ನಿಶ್ಚಿಂತ ಆಗಿರೋದು ಅಷ್ಟು ಸರಳ ಐತೀನಿ. ಚಿಂತೆ ಬಿಟ್ಟಿರಾಕ ಸಾಧ್ಯ ಐತಿ? ನಿಶ್ಚಿಂತ ಆಗಿರೋದು ಅಷ್ಟು ಸರಳ ಐತೀನಿ ಬೇಡ. ಒಂದು ದಿವಸ ನಿಶ್ಚಿಂತೆಯಾಗಿ ಇದ್ದು ತೋರಿಸಿ ನೋಡೋದು ಸಾಧ್ಯನೇ? ನಿಂತು ಒಲಿ ಮೇಲೆ ಹಾಲು ಇಟ್ಟಿನ ನೋಡು, ಸಾಲಿ ಪಾರ್ಟಿಚಲ್ ತಯಾರಾಗಿ ನಿನ್ ಪೂಜೆ ಕೂತ ಸಮಾಧಾನ ನಿಶ್ಚಿಂತ ಇರ್ತೈತೆ. ನಮಗ ಎಲ್ಲ ನಿಶ್ಚಿಂತೆ. ಮನೆ ಗೀಲೆ ಹೊರ ಬಂದ ಮತ್ತಿನ ಹೋಗೋದು ಚಲ್ ಜಗ್ಗಿ ನೋಡ್ಬೇಕು. ಯಾಕೆ ನಿಶ್ಚಿಂತ ಅನ್ನೋದು ಹೇಳ್ಬೇಡ್ರಿ. ನಮ್ಗೆ ಯಾವುದಕ್ಕೂ ಸಮಾಧಾನ ಅನ್ನೋದೇ ಇಲ್ಲ, ನಿಶ್ಚಿಂತ ಅನ್ನೋದೇ ಇಲ್ಲ. ಆದ್ರೆ ತನ್ನನ್ನು ತಾನು ಏನ್ ಹೇಳ್ಕೊಂಡು ಅಕ್ಕ ಬೆದರ್ಬೇಡ ಮನಸ್ಸ, ನೀನು ಬೆದರ್ಬೇಡ. ಎಲ್ಲ ಗೊತ್ತೈತಲ್ಲ ನಿನ್ಗೆ. ಅಂಜಬೇಡ, ಆರಾಮಿರು. ಎದಕ್ಕ? ನಾನಾವು ಅವನೇ ನಾನು ಅಂತ ಅಂಜದ. ಫಲವಾದ ಮರನ ಏನ್ ಮಾಡ್ತಾರ? ಮಾವಿನಕಾಯಿ ಸೀಸನ್ ನೋಡ್ರಿ, ಈಗ ಎಲ್ಲರ ಕಣ್ಣು ಕಲ್ಲು ಹಾಕ್ತಿರ್ತೀವಿ.
ಮಾವಿನಕಾಯಿ ಇಲ್ಲ ಅಂದ್ರೆ ಯಾರು ಕಲ್ಲಡ್ತಾರೆ? ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ 108 ಮಂದಿ ಬೈತಾರೆ. ಯಾರೇನು 108 ದಿನ ಬೆಳಗಾದ್ರೆ ಸುಳ್ಳು ಹೇಳ್ತಿರ್ತಾರೆ. ದಿನ ಬೆಳಗಾದ್ರೆ ರಾಕೋಲ್ ಮಾಡಿ ಅವ್ರಿಗೆ ಯಾರು ಏನೋ ನಂಗೆ ಯಾರು ಕರೆ ನಡೀತಿರ್ತಾರೆ, ಯಾರು ಬಸ ತತ್ವ ಮಾಡ್ತಿರ್ತಾರೆ ಅವ್ರಿಗೆ ಭಾಳ ಮಂದಿ ಬೈತಾರೆ. ಅವ್ರೇನು ಗೊತ್ತಿಲ್ಲ, ಒಂದು ಪೂಜೆ ಗೊತ್ತಿಲ್ಲ, ಪುನಸ್ಕಾರ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಒಂದು ಅಮಾಶೆ ಗೊತ್ತಿಲ್ಲ, ಮುಳುಗು ಗೊತ್ತಿಲ್ಲ ಅಂತಾರೆ ಹೇಳ್ರಿ. ಅಂತಾರೆ ಕುಂಕುಮ ಹಚ್ಕೊಂಡು ಒಯ್ಯುತ್ತೆ, ಬರೀ ಭಸ್ಮ ರುದ್ರಾಕ್ಷ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಸಮಾಜಕ್ಕೆ. ಬಸವಣ್ಣ ಅಂದ್ರೆ ಬಸವ ಅಂತ ನಂಬಿ ಬಂದಾರ ನಾವು, ಹೌದಿಲ್ರಿ? ಎಲ್ಲ ಬಿಟ್ಟಿರಲಿಲ್ಲ, ಜಗಲಿ ಎಲ್ಲ ಸ್ವಚ್ಛ ಇರ್ತೀವಿ. ಬಂದು ನೀವು ದೇವರು ಇಲ್ಲ ಮನೆ ದೇವ್ರ ಎಲ್ಲ ನಾನು ಎದಿ ಮೇಲೆ ನಾನು ಎದಿ ತಟ್ಟು ಹೇಳ್ತೀನಿಲ್ಲ, ನಾನು ಎದಿ ಮೇಲೆ ನಾನು ದೇವ್ರು. ಗುಡಿಗೆ ಬರಂಗಿಲ್ಲ ದೇವ್ರು, ಏನು ನೀವು ದೇವ್ರು ನಮ್ಮ ಗುಡಿಗೆ ಬರಂಗ ಎದಕ್ಕೆ ಹೋಗ ಗುಡಿಗೆ? ಯಾರು ಬರಲ್ಲ, ಯಾರಿಲ್ಲ. ಅಪ್ಪ ಕೈಯನ್ನು ಕೊಟ್ಟು ಬಿಟ್ಟಾನ, ನಿನ್ನ ದೇವ್ರ ನೀ ತಗೋ, ನಿನ್ನನ್ನು ಅರಿವಿನ ನೀ ಜಾಗೃತಿ ಮಾಡ್ಕೋ, ನಿನ್ನೊಳಗ ಪರಮಾತ್ಮ ಅದಾನಂತ ಎಲ್ಲ ವಚನಗಳು ಹೇಳಿಬಿಟ್ಟಾರ. ನಾವೇ ಹೋಗ್ಬೇಕ್ರಿ ಗುಡಿಗೆ? ನಾವೇ ಜಗಲಿ ಮೇಲೆ ಇಡ್ಬೇಕ್ರಿ ದೇವ್ರ? ನಮ್ಗೆ ಗೊತ್ತೈತಿ ಕಲ್ಲಾಗ ಮಣ್ಣಾಗ ದೇವ್ರ ಎಲ್ಲ ದೇವ್ರ ಇಲ್ಲ ಅಂತ ನಮ್ಗೆ ಗೊತ್ತೈತಿ ಬಸ್ ತತ್ವದವ್ರಿಗೆ. ಅದಕ್ಕೆ ನಮ್ಮ ಜಗಲಿ ಮೇಲೆ ಯಾವ ದೇವ್ರು ಇಲ್ಲ. ಏನದ ಬರೀ ಬಸವಣ್ಣ ಕೊಟ್ಟು ಮಹಾತ್ಮಗಳು ಕೊಟ್ಟು ವಚನ ಪುಸ್ತಕ ಏನಿಲ್ಲ. ಸ್ವಚ್ಛ ಮನಸ್ಸಿಂದನೂ ಸ್ವಚ್ಛ, ಹೊರಗು ಸ್ವಚ್ಛ, ಮನೆಯೂ ಸ್ವಚ್ಛ. ಇದೆಲ್ಲ ಪ್ರೇರಣೆ ಬಂದಿದ್ದರಿಂದ ಮಹಾದೇವಿ ಅಂತ ಮಹಾತ್ಮರಿಂದ, ಬಸವಾದಿ ಶರಣರ ಪ್ರೇರಣೆಯಿಂದ. ಯಾಕ ಒಮ್ಮೆ ಬಸವ ಅಂತ ತಪ್ಕೊಂಡ್ಬಿಟ್ಟಿವಿ ನಾವು. ಎಲ್ಲಿ ಹೋದ್ರೆ ನಮಗೆ ಹಂಚಿಗಿಲ್ಲ, ಅಳಕ್ಕಿಲ್ಲ, ಯಾವಿಲ್ಲ. ಮಹಾಪ್ರಸಾದ ಅಂತ ಕುಂತಿರ ಆರಾಮ ಬೆಳತನೆ ರಾಮ್ ಯಾಕೆ ಮಹಾಪ್ರಸಾದ ಐತಿ ದಾಸೋಹಗಳು ನಾವು. ಅದಕ್ಕೆ ಮಹಾದೇವಿಯಿಂದ ಕಲಿಯುವಂಥದ್ದೇನು? ದೃಢ ನಿರ್ಧಾರ ಮಾಡೋದನ್ನ ಕಲ್ತು ಏನಾರ ಮಾಡಿದ ಏನಕ್ಕೆ ಏನ್ ಮಾಡಿದ್ರೆ ಮಾಡಿದ್ರು ಹಂಗ ನಾವು ನಮ್ಮ ವ್ಯಕ್ತಿತ್ವ ನಾವು ರೂಪಿಸ್ಕೊಳ್ಬೋದು. ಯಾಕಂದ್ರೆ ನಮ್ಮ ಶರಣ ಅಂತ ಅವರಿಗೆ ಎಷ್ಟು ಹಕ್ಕೈತೋ ಅಷ್ಟೇ ಹಕ್ಕು, ಸಮಾನತೆ ಹಕ್ಕು ಸ್ವಾದಿ ಶರಣ. ಅದಕ್ಕೆ ಕೊಡ್ಲಿಲ್ಲ ಅಂದ್ರೆ ಕೇಳ ಕೊಡ್ಲಿಲ್ಲ ಅಂದ್ರೆ ಆ ವ್ಯಕ್ತಿತ್ವವನ್ನು ನಾವು ಬಳಸ್ಕೊಳ್ಳೋದು. ಅವ್ರು ಸುತ್ತುವರೆಗೆ ನಮಗ ಬರ್ಬೇಕು, ಅವ್ರು ಹಂಗ ತಯಾರು ಮಾಡ್ಕೊಳ್ತಾರೆ. ಈಗ ಮಹಾದೇವಿಯಿಂದ ನಾವು ಇವತ್ತು ಅಕ್ಕನ ಜಯಂತಿ ಅಂದಮೇಲೆ ಏನ್ ಕಲಿಬೇಕು? ದೃಢ ಯಾರ್ದು ಏನಂತೈತಿ, ಯಾರು ಎದಕ್ಬೇಕು? ಊಟಕ್ಕ ಎಲ್ಲ ಹಸಿವಾದ ಭಿಕ್ಷೆ ಬೇಡ್ತೀನಿ, ನೀರಡಿಕೆ ಆದ್ರೆ ಬಾವಿ ಅದಾವ, ಕೆರೆ ಅದಾವ, ಕಟ್ಟಿ ಮೇಲೆ ಮಕ್ಕೋತೀನಿ, ಎದಕ್ಬೇಕು ಅಂತಂತ. ಆಮೇಲೆ ಎಂಥ ವಚನ ಬರದಾಳಂದ್ರೆ ರೀ, ನಾ ಮನೆಗೆ ಹೋಗಿ ಬೇಡುವಂಗ ಮಾಡ ದೇವ್ರ ನನ್ನ ಬೇಡಿದ್ರ ಅವ್ರು ಕೊಡ್ಲಾರ ಮುಂದೆ ನಡಿ ಅನ್ನಂಗ್ ಮಾಡು. ಮುಂದೆ ನಡಿ ಅಂದ್ರ ಮುಂದಿನ ಮನೆ ನಾವು ಹೋಗಿ ಅವ್ರು ಭಿಕ್ಷಾ ಕೊಟ್ರಂದ್ರ ಅವ್ರು ಏನ್ ಮಾಡ್ಬೇಕು? ಏನ್ ಹೇಳಿ? ಭಿಕ್ಷಾ ಬೇಡಿದ್ಕೊಳ್ಳಿ ನೀಡಿದ್ರಂದ್ರ ಏನ್ ಮಾಡು? ಬಿದ್ದದ್ದು ನಾ ನಿನ್ನೆ ಹಸುವಾಗಿದ್ದಪ್ಪ ಉಣ್ಬೇಕನ್ನೋದ್ರೊಳಗ ನಾಯಿ ಬಂದು ತಿನ್ನಂಗ್ ಮಾಡು. ಎಷ್ಟು ಧೈರ್ಯ ಸಾಧ್ಯತೆ ನಮಗಿದೆ? ಎಲ್ಲ ನನಗ ದಿನ ಬೆಳಗಾದ್ರೆ ಅದು ನನಗೆ ಅವ್ರು ಹೊಸ ಸೀರೆ ಈ ನಾಳೆ ನಂಗೆ ಅದು ಬೇಕು, ಅವ್ರ ಮಕ್ಳಿಗೆ ಚಲೋ ಎಷ್ಟು ಈ ಜನರೇಷನ್ ಚಲೋ ಯಾರು ನಾ ಬಂದು ಎತ್ತಿ ಕೆಳಗಿನ ತಿನ್ನೋ ಅದನ್ನು ಕಸ್ಕೊಂಡ್ಬಿಡ. ಯಾಕ ನೀನು ಭಾಳ ಪಾಠ ಕೊಟ್ಟೆ, ನಿನ್ನೊಳಗೆ ಬೆಳೆಸ್ಕೊಂಡ್ ಬಿಡ್ತೀನಪ್ಪ. ಎಷ್ಟು ಪರೀಕ್ಷೆ ಮಾಡ್ತೀನಿ ಮಾಡಂತಾಳ ಆಕಿನ ವಚನ ಓದಿ ನೀವು ಮೈಯೆಲ್ಲ ಜುಮ್ಮಂತ. ಅಂಥ ದೊಡ್ಡ ನಿರ್ಧಾರದ ಹೆಣ್ಣುಮಗಳು, ಅಂಥ ಕ್ಲಾರಿಟಿ ಆಫ್ ಒಪಿನಿಯನ್ಸ್, ಕ್ಲಾರಿಟಿ ಆಫ್ ಥಾಟ್ಸ್, ಕ್ಲಾರಿಟಿ ಆಫ್ ಫೀಲಿಂಗ್ಸ್. ಸ್ವಚ್ಛತೆ, ಮನಸ್ಸು ಸ್ವಚ್ಛ, ವಿಚಾರಗಳ ಸ್ವಚ್ಛ. ವಿಚಾರ ಶಕ್ತಿ ಬರುವುದು ನಮ್ಮ ಅಕ್ಕನಿಂದ. ಎಂಥ ವಿಚಾರ ಶಕ್ತಿ, ಅದ್ಭುತ ಶಕ್ತಿ. ವಿಚಾರಗಳನ್ನ ಬೆಳೆಸ್ಕೋಬೇಕು. ಹೆಂಗ್ ಬೆಳೆಸ್ಬೇಕು? ನಮ್ಮನ್ನ ಜಗತ್ತು ಹೆಂಗ ನಡೀತೈತಿ, ಇಲ್ಲಿಂದ ಹೆಂಗ್ ಬಂದೈತಿ, ಬರೀ ಹಳಿ ಕಾಲದಲ್ಲಿ ಕೂತ್ರ ಆಗೋದಿಲ್ಲ. ಜಗತ್ತು ಹೆಂಗ ನಡೀತದೆ ಅದ್ರ ಜೊತೆ ಹೆಜ್ಜೆ ಇಟ್ಟು ನಡಿಬೇಕು. ಫೋನ್ ಯೂಸ್ ಮಾಡ್ರಿ, ಆದ್ರ
ಅದನ್ನ ಈಗ ನಾವು ಇಷ್ಟೆಲ್ಲ ಮಾಡಿ ಇದು ರೀಲ್ಸ್ ರೀಲ್ಸ್ ಇನ್ಸ್ಟಾಗ್ರಾಮ್ ಯುಗ ಇದೆ. ಏನ್ ಮಾಡೋಣ, ಎಲ್ಲರೂ ಬರೀ ಇನ್ಸ್ಟಾ 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 ಜೊತೆ ನಾವು ಹೋಗೋದು. ಇನ್ಸ್ಟಾದ್ರು ಯಾಕೆ ದಿನ ಒಂದು ವಚನ ಹಾಡಿ ಎಷ್ಟು ಚಂದ ಹಾಡಿದ್ರೆ ಅದನ್ನ ಇನ್ಸ್ಟಾ ಪೋಸ್ಟ್ ಯಾಕೆ ಮಾಡಬಾರ್ದು, ಅದನ್ನ 108 ಮಂದಿ ಯಾಕೆ ನೋಡ್ಬಾರ್ದು. ನಾವು ಯುಗದ ಜೊತೆ ಹೋಗೋಣ. ಅದೇ ಇನ್ಸ್ಟಾ ಮಾಡ್ತೀರಿ, ಫೇಸ್ಬುಕ್ನಾಗ ನಾವು ಇಲ್ರಿ ನೋಡ್ರಿ, ಲೈವ್ ಫೇಸ್ಬುಕ್ನಾಗ ಎಷ್ಟು ಎಷ್ಟು ಬರ್ತಾವ ನೋಡಿರಿ, ಎಷ್ಟು ಕಾರ್ಯಕ್ರಮ ಬಸವದತ್ತವ್ರು ಎಷ್ಟು ಕಾರ್ಯಕ್ರಮಗಳು ಫೇಸ್ಬುಕ್ನಾಗ ಲೈವ್ ಬರ್ತಾವೆ, ಎಷ್ಟು ಕಾರ್ಯಕ್ರಮಗಳು, ಎಷ್ಟು ಅನುಭವಗಳು ಬರ್ತಾವೆ, ಎಷ್ಟು ಚರ್ಚೆಗಳು ಬರ್ತಾವೆ. ಹಿಂಗ ಯುಗದ ಜೊತೆ ಹೋಗೋದನ್ನ ನಾವು ಕಲಿತೀವಿ. ಹಿಂಗ ಅಕ್ಕ ಮಹಾದೇವಿಗೆ ಪರೀಕ್ಷೆ ಗುರಿ ಆಗಿ 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 ಕೊಡಿಗೆ ಎಲ್ಲಿ ಬಂದು ಕಲ್ಯಾಣಕ್ಕೆ ಪರೀಕ್ಷೆ ಮುಗಿತಾಗಿದ್ದು ಅಲ್ಲಮ್ಮನೊಟ್ಟಿಗೆ ಬಂದು ನಿಂತು ನಾಟಕ ಮಾಡಿದ್ರೆ ಅಲ್ಲಮ್ಮ ಪ್ರಭುದೇವರು ಮತ್ತು ಮಹಾದೇವಿಯ ಸಂವಾದವನ್ನ ನೀವು ಮಾಡಿರೋದು ಅರ್ಥ ಮಾಡಿದ್ರೆ ಅದು ಎಂತಹ ಕಠಿಣ. ಅಲ್ಲಮ್ಮನಿಗೆ ಅಕ್ಕ ಮಹಾದೇವಿ ಯಾರಂತ ಗೊತ್ತಿರ್ಲಿಕ್ಕಿಲ್ಲೇನು, ವ್ಯೋಮಕಾಯ ಅವನು ಗೊತ್ತಿರ್ಲಿಲ್ಲ ಅಲ್ಲಮ್ಮ. ಮಹಾದೇವಿ ಯಾರು, ಹೆಂಗ ಆಕಿ ಎಂತಹ ದೈವಶಕ್ತಿ ಇದ್ದವಳು ಅಂತ ಗೊತ್ತಿರ್ಲಿಲ್ಲ, ಗೊತ್ತಿತ್ತು. ಆದರೆ ಆಕಿನ ಪರಿಮಳ ಜಗತ್ತಿನ ತುಂಬ ಸೂಸುವಂತಹ ಸಮಯ ಬಂದಿತ್ತು. ಅನುಭವ ಮಂಟಪದಲ್ಲಿ ಜಗತ್ತಿಗೆ ಅಕ್ಕ ಮಹಾದೇವಿ ಒಬ್ಬ ಬೆತ್ತಲೆ ಸ್ತ್ರೀಯಾಗಿ ಕಂಡರೆ, ಅನುಭವ ಮಂಟಪಕ್ಕೆ ಪ್ರವೇಶ ಮಾಡಿದ ಅಕ್ಕ ಮಹಾದೇವಿ ಹಸು ಕೂಸಾಗಿ ಕಂಡು. ಏನು ಎಳೆ ಕೂಸು ನೋಡ್ರಿ, ಸಣ್ಣ ಕೂಸು ಬಂದಿತ್ತು ನೋಡ್ರಿ ಅಂದ್ರೆ, ಕೂಸಿನ ನೋಡಿದ್ರೆ ಹೆಂಗ, ಕೂಸಿನ ಎಷ್ಟು ಮುದ್ದಾಡ್ತೀವಲ್ಲ ನಾವು. ಎಂಥ ದೃಷ್ಟಿಲಿ ನಮ್ಮ ಅನುಭವ ಮಂಟಪದ ಶರಣರಿಗೆ ಹಸು ಕೂಸು ಬಂದಿತ್ತು ನೋಡ್ರಿ ಅಂತ ಮುದ್ದಾಡಿದ್ರಂತೆ. ನಮ್ಮ ಗಂಗಾಂಬಿಗೆ, ನೀಲಾಂಬಿಕೆ ಶರಣೆಯರು ಕೂಸು ಬಂದಿತ್ತು ನೋಡ್ರಿ, ಬಸವಣ್ಣ ಕೂಸು ಬಂದಿತ್ತು ನೋಡ್ರಿ ಅಂತ. ಅಲ್ಲಮ್ಮ ಪ್ರಭುದೇವರು ಅಂತಕ್ಕಿನೂ ಬಿಡಲಿಲ್ಲ. ಕಿನ್ನರಿ ಬ್ರಹ್ಮಯ್ಯ ಎಂಥ ಪರೀಕ್ಷೆ ಮಾಡಿದ ಎಲ್ಲರಿಗೂ ಗೊತ್ತು ನಿಮಗೆ. ಅಲ್ಲಮ್ಮ ಪ್ರಭುದೇವರು ಎಂಥ ಪರೀಕ್ಷೆ ಮಾಡಿದ್ರು. ಆ ಗಂಡನ ಜೊತೆ ಬರಲಿಲ್ಲ ಅಂದ್ರೆ ನಡಿ, ತೊಲಗು ನಡಿ, ಗೆಟ್ ಔಟ್. ಎಂಥ ಉತ್ತರ ಎಲ್ಲರೂ ಕೇಳಿರಿ ನೀವು ಸಂವಾದ. ಆ ಗಂಡ ಅಲ್ಲ ಮತ್ತೆ ಎಲ್ಲ ಬಿಟ್ಟಿನಂತೆ ಕೂದಲಕ್ಕೆ ಮುಚ್ಕೊಂಡಿ ತೋರಿಸ ಇಡೀ ಸಭಾದ ಎದಕ್ಕೆ ಮುಚ್ಕೊಂಡಿ, ಮತ್ತೆ ದೇಹನ ಇಲ್ಲ ಅಂತಿ, ಗಂಡಗ ಒಪ್ಕೊಂಡಿನಂತಿ, ಎಲ್ಲ ಅವನ ನಾನಂತಿ, ಅವನಂತಿ, ಮತ್ತೆ ಎದಕ್ಕೆ ಮುಚ್ಕೊಂಡಿ ದೇಹ ಅಂತ ಕೇಳ್ಬಿಟ್ರು ಮಂದ್ಯಾಗ. ಆದ್ರೆ ಆಕೇನು ಅಳ್ಕೊಂತ ಹೋದ ವಾಪಸ್ ಎಂಥ ಉತ್ತರ ಕೊಟ್ಟರು. ಕಾಮದ ಮುದ್ರೆಯನ್ನ ಕಂಡು ನಿಮಗೆ ನೋವಾಗದಿರಲಿ ಅಂತ ಮುಚ್ಚಿಕೊಂಡಿನಪ್ಪ. ನನ್ನ ಸಲ ನಾನು ಅಂಜಿದ್ಲ, ಅಳುಕಿದ್ಲ, ಏನಾರ ಬರ ತುಂಬಿದ ಅನುಭವ ಮಂಟಪದಲ್ಲಿ ಲಕ್ಷಾಂತರ ಜನರು ಮುಂದೆ ಕೇಳಿದ್ರು, ಕಾಮದ ಮುದ್ರೆ ನಿಮಗೆ ನೋವು ಮುಚ್ಚಿಕೊಂಡಿನಪ್ಪ. ಇಷ್ಟು ಸ್ಪಷ್ಟವಾಗಿ ಉತ್ತರ ಕೊಡುವಂತಹ ಹೆಣ್ಣನ್ನ ಜೀವನಮಾನದಲ್ಲಿ ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ದಿಗಂಬರಿಯಾಗಿ ಹೊರಟಂತ ಪ್ರಥಮ ಸ್ತ್ರೀಗಳು, ವಿಶ್ವದ ಪ್ರಥಮ ಸುಂದರಿಗಳು, ವಿಶ್ವದ ಪ್ರಥಮ ಕವಿಯತ್ರಿಗಳು. ಇವತ್ತು ಹಾಕ್ಯಾರ ಪೋಸ್ಟ್ ಅಣ್ಣ, ವಿಶ್ವದ ಪ್ರಥಮ ಕವಿಯತ್ರಿ ಅಂತ. ಹೌದಾ? ಆಕೆನಂತ ಅದ್ಭುತ ಸ್ತ್ರೀಯನ್ನ ನಮ್ಮ ಲೈಫ್ನ ನಾವು ನೋಡಕ್ ಸಾಧ್ಯ. ಈ ಬಸವಾದಿ ಶರಣರ ತತ್ವಕ್ಕೆ ನಾವು ಬಂದೀವಿ, ಇದನ್ನ ಅಪ್ಕೊಂಡಿವಿ, ಇದನ್ನ ಪಾಸಾಗತ್ತೆ ಅಂದ್ರೆ ನಮ್ಮಂತ ಪುಣ್ಯವಂತರೇ ಜಗತ್ತೊಳಗೆ. ಎಷ್ಟು ಖುಷಿ ಇದೆ. ನೀವು ಬೆಳತನೆ ಕೇಳ್ತೀರಿ ನೀವು. ಅಷ್ಟು ಅದ್ಭುತ ಕಥೆಗಳು ನಮ್ಮ ಶರಣರು. ಅಂತಹ ಹಸು ಕೂಸನ್ನ ಎಲ್ಲರೂ ಅಲ್ಲಮ್ಮ ಪ್ರಭುದೇವರ ಪರೀಕ್ಷೆಯ ನಂತರ ಎಲ್ಲರೂ ಹೌದು ನಮ್ಮ ಕೂಸು ಭಾರಿ ಶಾಣೆ ಅಂತಂದ್ರು. ನಮ್ಮ ಹೇಳಿ ಕೂಸು ಭಾರಿ ಶಾಣೆ ಅಂತ ಅಲ್ಲಮ್ಮ ಪ್ರಭುದೇವರಿಗೆ. ಅಲ್ಲಮ್ಮ ಪ್ರಭುದೇವರು ಟಕ್ಕರ್ ಕೊಟ್ಟು ಉತ್ತರ ಕೊಟ್ರು. ಯಾರಿಗೆ ಸಾಧ್ಯ ಇತ್ತು ಅಲ್ಲಮ್ಮ ಪ್ರಭುದೇವ್ರ ಮುಂದೆ ನಿಂತ ಮಾತಾಡಕ್ಕೆ ನಡುತ್ತಿದ್ರು ಅವ್ರು ಶರಣರು. ಅಂತಹ ವ್ಯೋಮಕಾಯ, ಅಂತಹ ಶೂನ್ಯ ಪೀಠಾಧಿಪತಿಯ ಮುಂದೆ ಎದೆಗುಂದಲಾರದ ಉತ್ತರ ಕೊಟ್ಟು ಹೌದು ಅನ್ಸ್ಕೊಂಡು ಆದ್ಯರ 20 ವಚನಕ್ಕೆ ದಣ್ಣಾಯರ 10 ವಚನ, ದಣ್ಣಾಯರ 10 ವಚನಕ್ಕೆ ಬಸವಣ್ಣನವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಲ್ಲಮ್ಮ ಪ್ರಭುದೇವರ ದಣ್ಣಾಯಕರ 10 ವಚನಕ್ಕೆ ಅಲ್ಲಮ್ಮ ಪ್ರಭುದೇವರ 5 ವಚನ. ಅಲ್ಲಮ್ಮ ಪ್ರಭುದೇವರ 5 ವಚನಕ್ಕೆ ಯಾರ 1 ವಚನ? ಅಜಗಣ್ಣನ ಅಕ್ಕ ಮಹಾದೇವಿ 1 ವಚನ. ಏನ ತಪ್ಪಿದ್ ನೋಡ್ರಿ, ಅಜಗಣ್ಣ ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ. ನೋಡ್ರಿ ಹೆಂಗ ಇಳಿಗೆ ಕ್ರಮದೊಳಗೆ ಹೆಂಗ ಬರುತ್ತೆ. ಅಜಗಣ್ಣನ 5 ವಚನಕ್ಕೆ ಅಕ್ಕ ಮಹಾದೇವ 1 ವಚನ, ಅಕ್ಕ ಮಹಾದೇವ 1 ವಚನ. ಆದ್ಯರ 60 ವಚನ. ಇಲ್ಲಿ ಅಲ್ಲಮ್ಮ ಪ್ರಭುದೇವರು ಬೆಳಗಿನ ವಚನಗಳು ಓದಿದ್ರೆ, ಬೆಳಕನ ಓದಿದ್ರೆ ತಿಳಿಯಂಗಿಲ್ಲ, ಒಂದು ಅಕ್ಷರ ತಿಳಿಯಂಗಿಲ್ಲ, ಒಂದು ಲೈನ್ ತಿಳಿಯಂಗಿಲ್ಲ.
ಅಲ್ಲಮ್ಮ ದೇವರು ವಚನಕ್ಕೆ ಒಂದು ವಚನ ಅಕ್ಕ ಮಹಾದೇವಿ ಅಂದ್ರೆ ಎಂಥ ಅದ್ಭುತ ಇರ್ಬೇಕು ಮಹಿಳೆ ಅದು. ಅಂಥ ಕಾಲದಲ್ಲಿ ಅಂತ ಅದ್ಭುತ ಸ್ತ್ರೀ ಆಗಿ ಹೋಗೋಣ ಅಂದ್ರೆ ಅಕ್ಕಿನ ನಾವು ಇವತ್ತು ಅಪ್ಪಗೊಂಡು ಅಕ್ಕಿನ ತೊಟ್ಲ ಹಾಕಿವಿ, ಅಕ್ಕಿನ ಬಗ್ಗೆ ಮಾತಾಡ್ತೀವಿ ಅಂದ್ರೆ ನಮಗೆ ಎಷ್ಟು ಪುಣ್ಯ ಇರಬೇಕು. ಅದಕ್ಕೆ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಹೆಚ್ಚು ಜನ ಬರಬೇಕು. ನಿಮ್ಮ ಪರಿವಾರದ ಎಲ್ಲ ವ್ಯಕ್ತಿಗಳನ್ನ ಕರ್ಕೊಂಡು ಬರ್ರಿ, ಮಕ್ಕಳನ್ನ ಕರ್ಕೊಂಡು ಬರ್ರಿ. ಅಕ್ಕ ಮಹಾದೇವಿಯ ಅಸ್ಮಿತೆ ಮತ್ತು ಸ್ವಾಭಿಮಾನ ನಮಗೆ ಹೆಂಗೆ ಮಾದರಿ ಆಗ್ಬೇಕು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋದು. ಏನು ಆಕಿ ಯಾವ್ದಕ್ಕನ ಎದೆಗುಂದಿದ್ಲ, ಯಾವ್ದಾರ ಪರಿಸ್ಥಿತಿ ಬಂದ್ರೆ ಎದೆಗುಂದಿದ್ಲ, ಏನ್ ಮಾಡಿದ್ಲು, ಗಟ್ಟಿಯಾಗಿ ಎದುರಿಸಿದ್ಲು. ಎಂಥ ಪರಿಸ್ಥಿತಿ ಬಂದು ಎದುರಿಸಿದ್ಲು. ಅಕ್ಕ ಮಹಾದೇವಿ ನಮ್ಮ ಮಹಿಳೆಯರಿಗೆ ಕೊಡುವುದೇನು, ಮೊದಲು ಮಹಿಳೆಗೆ ಹೆಂಗ್ ಗೌರವ ಕೊಡಬೇಕನ್ನೋದನ್ನ ಕಲಿಸಿಕೊಟ್ಟಾಕಿ. ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ನಾವು ಹೆಂಗ್ ಗಳಿಸ್ಕೋಬೇಕನ್ನೋದನ್ನ ತೋರಿಸ್ಕೊಟ್ಟಾಳ್ರಿ. ಅಕ್ಕ ಮಹಾದೇವಿ ಎಷ್ಟು ಹೀಯಾಳಿಸಿದ್ರು ಅಕ್ಕಿ ಎದೆಗುಂದಿಲ್ಲ, ತನ್ನ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಕಳ್ಕೊಳ್ಳಿಲ್ಲ. ನಾವು ಹಂಗೆ ಇರ್ಬೇಕು. ಯಾವಾಗಲೂ ನಮ್ಮ ಗೌರವಕ್ಕೆ ಧಕ್ಕೆ ತರುವಂತ ಯಾವುದೇ ಕೃತ್ಯ ಮನೆಯಲ್ಲಿ ಆಗಲಿ ಹೊರಗೆ ಆಗಲಿ ಆದ್ರೆ ಅನ್ಯಾಯವನ್ನ ಯಾವತ್ತೂ ಸಹಿಸಬಾರದು. ಅದಕ್ಕೆ ನಾವು ಪ್ರತಿ ಕ್ಷಣನೂ ತಯಾರಾಗಿರಬೇಕು ಅಂದ್ರೆ ವೈಚಾರಿಕ ಶಕ್ತಿ ಜಾಗೃತವಾಗಿರಬೇಕು. ವೈಚಾರಿಕ ಶಕ್ತಿ ಜಾಗೃತ ಆಗಬೇಕಂದ್ರೆ ಅರಿವು ಜಾಗೃತ ಆಗಬೇಕು. ಅರಿವು ಜಾಗೃತ ಆಗಬೇಕು. ಕೊನೆಗೆ ಎಲ್ಲಿ ಬರ್ಬೇಕು ನೀವು? ಶಿವಯೋಗಕ್ಕೆ ಬರಬೇಕು. ಶಿವಯೋಗ ಬಿಡಬೇಡ. ಅರಿವಿನ ಜಾಗೃತ ಮಾಡ್ಕೊಳ್ರಿ, ವ್ಯಕ್ತಿತ್ವ ಅರಳಿಸ್ಕೊಳ್ರಿ. ನಿಮ್ಮ ಸ್ವಗೌರವ ನೀವೇ ಯಾವ್ದು ನಮಗೆ ಕೊಡ್ರಿ ಅಂದ್ರೆ ಕೊಡಂಗಿಲ್ಲ. ನಮ್ಮ ಮರ್ಯಾದೆನ ನಮಗೆ ನಾವು ತಗೊಳ್ಳೋದನ್ನ ನಾವು ಕಲ್ಕೋಬೇಕು. ಮುಂಜಾನೆ ಕೆಲಸ ಮಾಡ್ತೀವಿ. ಮುಂಜಾನೆ ಸಂತಾನ ಏನ್ ಮಾಡಿದ್ವಿ ಮನೆ ಇವ್ರು ಹೊರಗೆ ಬರ್ತಾರೆ. ಮುಂಜಾನೆ ಅವ್ರು ಎಷ್ಟು ಕೆಲಸ ಮಾಡಿದ್ರೆ ನಿಮ್ಗೆ ಗೊತ್ತಿರಂಗಿಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳಿ ಅಡಿಗೆ ಮನೆ ಸ್ವಚ್ಛ ಮಾಡ್ತೀರಿ, ಹುಡುಗರು ಸಂಭಾಳಿಸ್ರಿ, ಚೈ ಅಂತ ಏನು ಮಲಗಿಸ್ತೀರಿ, ಉಡಿಸ್ತೀರಿ, ತಿನ್ನಿಸ್ತೀರಿ, ಸಂಸ್ಕಾರ ಕಲಿಸ್ತೀರಿ. ಆದ್ರೂ ಮುಂಜಾನೆ ಸಂತಾನ ಏನ್ ಮನೆ ಅವ್ರು ಸೀರಿಯಲ್ ನೋಡ್ತೀರಂತ. ಆದ್ರೆ ಮಹಿಳೆಯರ ಸಾಧನೆಗೆ, ಮಹಿಳೆಯರ ಸಹನಶೀಲತೆಗೆ ಯಾರು ಸಮಬಾರದು. ಅದಕ್ಕೆ ಮಹಿಳೆಯರ ವ್ಯಕ್ತಿತ್ವ ವಿಕಸನ ಆಗೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಮಹಿಳೆಯಿಂದ ಒಂದು ಕುಟುಂಬ ಬದುಕ್ತದೆ, ಒಂದು ಕುಟುಂಬದಿಂದ ಸಮಾಜ ಬದುಕ್ತದೆ, ಒಂದು ಸಮಾಜದಿಂದ ಒಂದು ದೇಶ ಬದುಕ್ತದೆ. ಮಹಿಳೆ ಸಮಾಜದ, ದೇಶದ ಏನು ಏಳಿಗೆಗೆ ತನ್ನ ಫುಲ್ ಟೈಮ್ ಲೈಫ್ ಟೈಮ್ ಏನ್ ಮಾಡ್ತಾಳ, ತನ್ನ ಜೀವನವನ್ನ ಅಲ್ಲಿ ಕೊರಿಸ್ತಾಳೆ, ಅನುಭವಿಸ್ತಾಳೆ. ಆದ್ರೆ ನಾ ಮಾಡೀನಿ. ಯಾವಾಗಾರ ನೀವು ಮಾಡಿದ ಅಡಿಗೆ ನೀವು ಫಸ್ಟ್ ತಿಂದಿರೇನ? ನಿಮ್ಮ ಫೇವ್ರೆಟ್ ಅಡಿಗೆ ಮಾಡ್ಕೊಂಡು ಅಷ್ಟು ನಿಮ್ಮ ತುಂಬಿ ಹೊಟ್ಟೆ ತುಂಬಿದ್ಮೇಲೆ ಮನೆ ಮಂದಿಗೆ ಕೊಡ್ತೀರಿ? ಸಾಧ್ಯನೇ ಇಲ್ಲ. ತಾಯಿ ಮಾಡಕ್ ಸಾಧ್ಯನೇ ಇಲ್ಲ. ಮನೆ ಮಂದಿಗೆ ಯಾರ ಮನೆಯಾಗ ಗಂಡನ ಫೇವ್ರೆಟ್, ಮಕ್ಕಳ ಫೇವ್ರೆಟ್, ತನ್ನ ಫೇವ್ರೆಟ್ ಮಾಡ್ಕೊಂಡು ತಿಂದು ನೋಡಿರಿ? ಸಾಧ್ಯನೇ ಇಲ್ಲ. ಮಹಿಳೆಯಷ್ಟು ಉದಾರ ಗುಣ ಸಾಧ್ಯ ಇಲ್ಲ, ಯಾರಿಗೆ ಬರಕ್ ಸಾಧ್ಯ ಇಲ್ಲ. ಇದು ಬಂದದ್ದಲ್ಲಿ ಪರಂಪರೆ ಶರಣರಿಂದ. ಅದಕ್ಕೆ ಏನ್ ಮಾಡ್ರಿ, ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ನಾವು ಬೆಳೆಸ್ಕೊಳ್ಳೋದು ಎಲ್ಲಿಂದ ಕಲ್ತೀವಿ? ಈಗ ಸ್ವಾತಂತ್ರ್ಯ ಕೊಟ್ಲು ನಮಗಕ್ಕೆ, ನಿರ್ಧಾರ ತಗೊಳ್ಳುವಂತ ಸ್ವಾತಂತ್ರ್ಯ. ತನ್ನ ಲೈಫ್ ಹೆಂಗ್ ಲೀಡ್ ಮಾಡ್ಕೋಬೇಕಂತ ತಾನೇ ನಿರ್ಧಾರ ಮಾಡ್ಕೊಂಡ್ಲ. ಆಕಿಗೆ ಯಾರು ಹೇಳಿದ್ರು ಅರ್ಬಿ ಬಿಚ್ಚ ಅಂತ ಹೇಳಿದ್ರು, ಮನೆ ಬಿಟ್ಟು ಹೋಗಂತ ಹೇಳಿದ್ರು, ಅಲ್ಲಿ ಕಾಡ್ನಾಗ ಅಡ್ಡಾಡ ಅಂತ ಹೇಳಿದ್ರು, ಏನು ಹೇಳಿಲ್ಲ. ಆಕಿ ತನ್ನ ನಿರ್ಧಾರವನ್ನ ತಾನ ತಗೊಳ್ಳಿಲ್ಲ. ತನ್ನ ಎಂಥ ಪರಿಸ್ಥಿತಿಗೂ ತಾನು ಒಪ್ಪಕ್ಕಿನ ಎದೆಗೊಟ್ಟು ನಿಂತಲ್ಲ, ನನ್ನ ಜೊತೆ ಆ ದೇವರನ್ನಂತ ಒಪ್ಕೊಂಡು ಹೊಂಟ್ಲಲ್ಲ. ಸರ್ವ ಸಮರ್ಪಣಾ ಭಾವ. ಎಲ್ಲಿ ಸರ್ವ ಸಮರ್ಪಣಾ ಭಾವ ಬರ್ತದ ಅಲ್ಲಿ ಏನಾಗುತ್ತೆ, ಆತ್ಮದ ಉದ್ಧಾರ ಆಗ್ತದೆ. ಯಾವಾಗ ಆತ್ಮದ ಉದ್ಧಾರ ಆಗ್ತದೆ ಅವಾಗ ನಮಗೆ ಸ್ವತಂತ್ರ ಸಿಗ್ತದೆ. ಯಾವ ಬಂಧನಕ್ಕೂ ನಾವು ಒಳಗಾಗಬಾರ್ದು. ಗಂಡನ ಬಂಧನಕ್ಕೆ ಹೇಳಬೇಕು, ಮಕ್ಕಳ ನಮಗೆ ಮಾಡಬೇಕು. ಸ್ವಾವಲಂಬಿ ಬದುಕೊಳ್ಳುವಂತ ಸ್ಥಿತಿಗೆ ನಮ್ಮ ಮಕ್ಕಳನ್ನ ನಾವು ಬೆಳೆಸಬೇಕು. ತತ್ವವನ್ನು ಯಾಕೆ ಹೇಳಿದ್ರು ಶರಣರು? ಶಿವಯೋಗ, ದಾಸ, ಅನುಭವ, ಇವು 4 ಗಟ್ಟಿ ಹಿಡಿದ್ಬಿಡ್ಬೇಕು ನಾವು. ಫಸ್ಟ್ ಶಿವಯೋಗ ಮಾಡ್ಬೇಕು, ಒಟ್ಟ ತಪಸ್ಕ. ಆಮೇಲೆ ಕಾಯಕ ತತ್ವ ಕೊಟ್ರು. ಹೆಣ್ಣಾಗ್ಲಿ ಗಂಡಾಗ್ಲಿ ದುಡಿದ ತಿನ್ಬೇಕು, ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು, ವ್ಯಾಧಿ ಬಂದಡೆ ನೆರಳು, ಬೇನೆ ಬಂದಡೆ ಕೊರಲು, ಜೀವ ಹೋದಡೆ ಸಾಯಿ. ಇದಕ್ಕ ದೇವರ ಹಂಗ್ಯಾಕ? ಇಂತಹ ನಿರ್ಧಾರ ಹೆಣ್ಮಕ್ಳಿಗೆ ಬರೋದು. ಆಯ್ತು, ಏನ ಹುಟ್ಟಿದ ಕೂಡಲೇ ತಂದೆ ತಾಯಿ ಆಶ್ರಯದೊಳಗೆ ಬೆಳಿತಾಳಂತ, ಮದುವೆ ಆಗ್ತಾಳ ಗಂಡನ ಆಶ್ರಯದಂತ, ಮುದುಕರಾದ್ಮೇಲೆ ಮಕ್ಕಳ ಆಶ್ರಯ. ಹೆಣ್ಣಿನ ಬದುಕು ಇಷ್ಟ ಚಕ್ರ. ಆಕಿನ ಐಡೆಂಟಿಟಿ ಎಲ್ಲೋಯ್ತು ಆಕಿನ ಐಡೆಂಟಿಟಿ? ಇದನ್ನ ಬದಲಾಯಿಸುವ ಶಕ್ತಿ ಯಾರಿಗೈತಿ? ನಮಗೈತಿ. ಯಾವಾಗ ಸಾಧ್ಯ ಐತಿ? ವಚನಗಳನ್ನು ಓದ್ರಿ, ಅರ್ಥ ಮಾಡ್ಕೊಳ್ರಿ, ಪಾರಮಾರ್ಥಿಕ ಸಾಧನೆಯನ್ನ ಮಾಡ್ರಿ.
ನಿಮಗ ಸೆಲ್ಫ್ ರೆಸ್ಪೆಕ್ಟ್ ಬರಬೇಕು. ಒಂದು, ಪರಾವಲಂಬಿ ಆಗ್ಲಾರ್ದ ಸ್ವಾವಲಂಬಿ ಜೀವನವನ್ನ ನಡೆಸುವಂತಹ ಶಕ್ತಿ ಬರಬೇಕು. ಎರಡು, ಮೂರನೇದು ಪಾರಮಾರ್ಥಿಕ ಸಾಧನೆ. ಎಲ್ಲಿ ತನ ಪಾರಮಾರ್ಥಿಕ ಸಾಧನೆ ನಾವು ಮಾಡುವುದಿಲ್ಲ, ನಮ್ಮ ಎಲ್ಲ ಚಕ್ರಗಳನ್ನ ಜಾಗೃತ ಮಾಡ್ಕೊಳ್ಳೋದಿಲ್ಲ, ನಮ್ಮ ಶರೀರನ ನಾವು ಎಲ್ಲಿ ತನ ಸ್ವಸ್ಥ ಇಟ್ಟುಕೊಳ್ಳಂಗಿಲ್ಲ, ಎಲ್ಲಿ ತನ ಮಹಾಲಿಂಗದ ಬೆಳಗಿನಲ್ಲಿ ಒಂದಾಗೋದು ನಾವು ಕಲಿಯಂಗಿಲ್ಲ, ಅಲ್ಲಿ ತನ ನಮಗ ಯಾರು 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 ಬೆಲೆ ಕೊಡೋದು. ಪಾರಮಾರ್ಥಿಕ ಸಾಧನೆ ಯಾಕೆ ಅಕ್ಕ ಆದ ಜಗತ್ತಿಗೆ ಅಕ್ಕ ಆದಂದ್ರೆ ಅವಳ ಪಾರಮಾರ್ಥಿಕ ಸಾಧನೆಯಿಂದ ಎಷ್ಟು ಸಮರ್ಪಣ ಭಾವ, ಅವನು ಅವನೇ ನಾನು ಅನ್ನುವಂಥ ಭಾವ ನಮಗೆ ಬರಬೇಕು. ಎಲ್ಲಿಂದ ಬರ್ತದ? ಶಿವಯೋಗದಿಂದ ಬರ್ತದ. ಅದಕ್ಕೆ ಏನು ಮಾಡಬೇಡ್ರಿ, ಒಟ್ಟು ಏನು ತಪ್ಪಿಸಿದ್ರೆ ಶಿವಯೋಗ ಮಾತ್ರ ತಪ್ಪಿಸ್ಬೇಕು. ನಮ್ಮನ್ನು ನೋಡಿ ಮಕ್ಕಳು ಕಲಿತಾವ. ಯಾವಾಗ ನಾವು ಎಲ್ಲ ಲಿಂಗ, ಎಲ್ಲ ಅಷ್ಟಾವರಣದ ಅರಿವು, ಪಂಚಾಚಾರದ ಆಚರಣೆ, ಶಟಸ್ಥಲದ ಅನುಭವವನ್ನು ಕಂಡುಕೊಳ್ಳೋದಿಲ್ಲ, ಅಲ್ಲಿ ತನಕ ನಿಜ ಲಿಂಗಾಯತ ನಾವು ಆಗೋದಿಲ್ಲ. ಅದಕ್ಕೆ ಏನು ಮಾಡ್ರಿ, ಪಾರಮಾರ್ಥಿಕ ಸಾಧನೆ ಕಡೆ ಹೆಚ್ಚು ಗಮನ ಕೊಡ್ರಿ, ಆರೋಗ್ಯದ ಕಡೆ ಗಮನ ಕೊಡ್ರಿ. ಆಹಾರವ ಕಿರಿದು ಮಾಡಿರಣ್ಣ ಅಂತ ದೊಡ್ಡ ವಚನನೇ ಬರ್ದಾಳ ಅಕ್ಕ. ಆಹಾರ ಜಾಸ್ತಿ ತಿಂದ್ರೆ ಏನಾಗ್ತೈತಿ? ಆದಿ ವ್ಯಾಧಿಗಳು ಹೆಂಗೆ ಬಂದು ನಮ್ಮನ್ನು ಸೇರ್ತಾವ. ಹೆಣ್ಮಕ್ಳು ಆರೋಗ್ಯದ ಕಡೆ ಗಮನ ಕೊಡಂಗಿಲ್ಲ. ಅದಕ್ಕೆ ಏನ್ ಮಾಡ್ರಿ, ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಕೊಡ್ರಿ, ಆರೋಗ್ಯವನ್ನ ಚಲೋ ಇಟ್ಕೊಡ್ರಿ. ಈಟ್ ಹೆಲ್ದಿ, ಡೂ ಹೆಲ್ದಿ, ಎಲ್ಲಾನು ಹೆಲ್ದಿ. ಏನ್ ಮಾಡ್ರಿ, ಮತ್ತೆ ಅದು ಉಳಿತಂತ ಅದನ್ನು ಕೊಟ್ಟು ಡಸ್ಟ್ಬಿನ್ ಆಗ್ಬಿಟ್ಟಿರುತ್ತೆ ಹೆಣ್ಮಕ್ಳು ಕೊಟ್ಟು. ಮಕ್ಕಳು ಬಿಟ್ಟಿದ್ರೆ ಅದನ್ನ ಉಳಿತಂದ ನಮ್ಗೆ ಕೆಡಿಸ್ಬಾರ್ದಲ್ಲ ಪ್ರಸಾದ. ಏನ್ ಮಾಡ್ಬಿಡ್ತೀವಿ? ಓಂ ನಮಃ ಶಿವಾಯ. ಏನಾಗ್ಬಿಡುತ್ತೆ? ಆರೋಗ್ಯ ಏರುಪೇರು ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ರಿ, ಆರೋಗ್ಯ ಏರುಪೇರು ಆಗ್ಬಾರ್ದಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಶಿವಯೋಗವನ್ನು ಮಾಡ್ಕೊಳ್ಳೋದು ಕಲಿತೀವಿ. ಯಾವಾಗ ನಾವು ಆ ಪರಾತ್ಪರ ವಸ್ತುವಿನಲ್ಲಿ ಒಂದಾಗುವುದನ್ನ ಕಲಿತೀವಲ್ಲ, ಆವಾಗ ನೋಡ್ರ ಆ ಸುಖ ಇದೆ ಏನೈತಲ್ಲ, ಇಲ್ಲಿ ಜಗತ್ತಿನ ಯಾವ ಸುಖನೂ ಸಾಧ್ಯ. ಆಮೇಲೆ ನಮಗ ಲೌಕಿಕ ಜೀವನದ ಸುಖನೇ ಹೋಗ್ಬಿಡ್ತದೆ. ಗಂಡ ಏನ್ ತಂದು ಕೊಟ್ಟರು ಖುಷಿ ಇರ್ತೀರಿ, ಏನ್ ಕೊಡ್ಲಿಲ್ಲ ಅಂದ್ರೂ ಖುಷಿ ಇರ್ತೀರಿ. ಯಾಕ? ಆತ್ಯಂತಿಕ ಸತ್ಯದ ಪರಮ ಸುಖ ನಮಗೆ ಆಗಿಬಿಟ್ಟಿರ್ತದೆ. ಎಲ್ಲಿ ತನ ಆಗಂಗಿಲ್ಲ, ಹೊರಗಿನ ಸುಖಕ್ಕೆ ಹಾಕಿರ್ತೀವಿ. ಅಕ್ಕಿ ಬೊಂಗಾರು ಮಾಡಿಸಿದಿಲ್ಲ, ನಮ್ಗೆ ಮಾಡಿಸ್ಲಿಲ್ಲ, ಅಕ್ಕಿ ಸೀರೆ ಅಂತ ತಗೊಂಡಿದ್ದು ನನಗೆ ತರಲಿಲ್ಲ, ಅಕ್ಕಿನ ಹೆಂಡತಿಗೆ ಅದಷ್ಟು ಚಲೋ ನನಗೆ ಕರ್ಕೊಂಡು ಹೋಗಿ, ಹೆಂಡತಿ ಕರ್ಕೊಂಡು ಅಲ್ಲಿ ಟೂರ್ಗೆ ಹೋಗಿದ್ರು ನನಗಂತೂ ಇಲ್ಲೇ ತೋರ್ಸನೆಲ್ಲ. ಯಾಕೆ ಬೇಕು? ಎಲ್ಲ ಆತ್ಮಿಕ ಸತ್ಯದ ಅರಿವು ನಮಗೆ ಆಗೋದಿಲ್ಲ, ಹೊರಗಿನ ಸುಖಕ್ಕೆ ಹಾತುರಿತಾ ಇರ್ತದೆ ಮನಸ್ಸು. ಅದು ನಿಲ್ಲಬೇಕು ಅಂದ್ರೆ ಎಲ್ಲಿ ಕೊಡ್ಬೇಕು? ಪಾರಮಾರ್ಥಿಕ ಸತ್ಯವನ್ನ ಅರಿತುಕೊಳ್ಬೇಕು. ನಾವು ಅರಿತುಕೊಂಡ್ವಿ ಅಂದ್ರೆ ಅವರ ಆಟೋಮೆಟಿಕ್ ತಾಮ ಬರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ಮಹಿಳೆಯರು ಸ್ವಾತಂತ್ರ್ಯವನ್ನ, ಪರಾವಲಂಬಿತನವನ್ನ, ಸ್ವಾವಲಂಬಿ ಬದುಕನ್ನ, ಆಮೇಲೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಯಾವತ್ತೂ ಬಿಡಬಾರ್ದು. ಈಗ ಅಕ್ಕ ಮಹಾದೇವಿ ಜಯಂತಿ ಎಷ್ಟು ಹೇಳಿದ್ರು ಕಡಿಮೆನೆ. ಸೊ ಅದಕ್ಕೆ ಇವತ್ತಿನ ಅಕ್ಕ ಮಹಾದೇವಿ ಜಯಂತಿಯ ದಿವಸ ನಾವು ಅವರು ಹೆಣ್ಮಕ್ಳು ಗಂಡ್ಮಕ್ಳು ಅನ್ನುವ ಭೇದ ಭಾವ ಇಲ್ಲದೇನೆ ಎಲ್ಲರೂ ಹೆಣ್ಣ. ಶರಣಸತ್ಯ ಲಿಂಗಪತಿ ಅಂದಮೇಲೆ ಎಲ್ಲರೂ ಹೆಣ್ಣಲ್ಲ, ಇವರು ಹೆಣ್ಣು, ನಾವು ಹೆಣ್ಣು, ಅವನೊಬ್ಬನೇ ನನ್ನ ಪತಿ ಅಲ್ಲ. ಅಂತಹ ಪತಿಯನ್ನು ಅಪ್ಪಕೊಂಡು ಬದುಕುವಂತಹ ಬದುಕನ್ನು ನಾವು ಎಲ್ಲರೂ ದಿನಂಪ್ರತಿ ಸಾಧಿಸೋಣ. ಇವತ್ತು ಶಿವಯೋಗ ಸಾಧನೆ ಆಗಲಿಲ್ಲ, ನಾಳೆ ಆಗ್ತದೆ, ನಾಳೆ ಆಗಲಿಲ್ಲ, ನಾಳೆ ಆಗ್ತದೆ. ಯಾವಾಗ ಒಂದು ದಿವಸ ಒಲಿತಾನಲ್ಲ ಅಂತಲ್ಲ, ಚಿಲಿಪಿಲಿ ಎಂದು ಓಡುವ ಗಿಳಿಗಳಿರ ಕಾಣಿರೆ, ನೀವು ಕಾಣಿರೆ ಅಂತ ಓದು ಸಿಗುತ್ತಾನ, ಓದು ಹಂಗ ಅಕ್ಕನಂಗ ನಾವು ಏನು ಮಾಡೋದು, ನಮ್ಮ ಜೀವನದಲ್ಲಿ ಆತ್ಯಂತಿಕ ಸತ್ಯದ ಅರಿವು ಆಗುವವರೆಗೂ ಈ ವಚನಗಳ ಸ್ವಾದವನ್ನು ಅನುಭವಿಸ್ತಾ ಆರಾಮಾಗಿರಿ. ಯಾರು ಏನಾದರೂ ತಲೆ ಕೆಡಿಸ್ಕೋಬೇಡಿ, ಉಡಿ ಗುಂಡಾಂತರಗಳಿಗೆ ಹೋಗ್ಬೇಡಿ, ಎಲ್ಲ ಬಿಟ್ಟುಬಿಡಿ, ಆರಾಮಿರ್ತೀವಿ. ನಾವಂತೂ ಭಾಳ ಆರಾಮಿದ್ದೀವಿ. ನಮ್ಮಷ್ಟು ಆರಾಮಿರ್ಬೇಕಂದ್ರೆ ನೀವು ಬಿಡ್ರಿ. ಅದಕ್ಕೆ ಏನು ಮಾಡಿರಿ, ಯಾವ ಲಕ್ಷ್ಮೀ ಪೂಜೆ ಮಾಡಬೇಡಿ, ಗಣೇಶನ ಪೂಜೆ ಮಾಡಬೇಡ್ರಿ, ವಚನಗಳ ಪೂಜೆ ಮಾಡಿ ದಿನ ಬೆಳಗ್ಗೆ ವಚನ ಹೋದ್ರಿ, ಶಿವಯೋಗ ಮಾಡ್ಕೊಳ್ರಿ. ಯಾವ ಗುಡಿಗೆ ಹೋಗೋದು ಬೇಡ, ಗಂಡಾಂತರ ಹೋಗೋದು ಬೇಡ, ಚಲೋ ಮಾಡ್ಕೊರಿ, ಕೈ ತುಂಬ ದುಡಿರಿ, ಕಣ್ ತುಂಬ ನಿದ್ದೆ ಮಾಡಿರಿ, ಬೇಕಷ್ಟು ಇಟ್ಕೋರಿ, ಉಳಿದು ದಾಸೋಹ ಮಾಡಿರಿ, ಆರಾಮಿರಿ. ಈಗ ನಾವು ದಿನ ಬಂದು ಎಷ್ಟು ಚಂದ ಕಾರ್ಯಕ್ರಮ ಮಾಡ್ಕೊಂತೆಲ್ಲ ಪಟ್ಟಿ ಹೇಳಿದ್ರಲ್ಲ, ಸಾಕು. ಇನ್ನು ಜೀವನಕ್ಕೆ ಏನೇನು ಬೇಕ್ರಿ? ಎಲ್ಲ ಇಲ್ಲ ಸಿಗ್ತಲ್ಲ, ಹೌದು, ಆರಾಮಿದ್ದು ಬಿಡೋದು. ಅದಕ್ಕೆ ಯಾವ ಗೋಜಿಗೂ ಹೋಗದೆ, ಸಮಾಜದ ಯಾವ ಕಟ್ಟಪಾಡುಗಳಿಗೆ ಒಳಗಾಗದೆ, ನ್ಯಾಯ ನಿಷ್ಠುರಿ ದಾಕ್ಷಿಣ್ಯ ಪರನು ನಾನಲ್ಲ, ಲೋಕ ವಿರೋಧಿ ಶರಣ. ಲೋಕ ಎಲ್ಲ ಒಂದು ಕಡೆ ಹೋದ್ರೆ ನಾವು ನನ್ನೊಂದು ದಾರಿ. ಅದಕ್ಕೆ ಏನು ಮಾಡೋದು? ವಚನಗಳನ್ನು ಅಪ್ಪುಗಳನ್ನು ಎಷ್ಟು ತಿಳಿತೈತೋ ಅಷ್ಟು ಅಳವಡಿಸ್ಕೊಳ್ಳೋದು. ಎಲ್ಲ ನಾವು ಶರಣರಾಗಬೇಕಂತೇನಿಲ್ಲ, ಶರಣರು ಕಾಲಿನ ಧೂಳಾದ್ರೂ ಪರವಾಗಿಲ್ಲ, ಈ ವಚನ ತತ್ವವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಿಮಗೆಲ್ಲ ಬೆಟ್ಟಾಗಿ ಭಾಳ ಜನರನ್ನ ನಾನು ಬೆಳಗಾವಿ ಅಧಿವೇಶನದೊಳಗೆ ನೋಡಿದ್ದೆ. ಎಲ್ಲರನ್ನೂ ಬೆಟ್ಟಾಗಿ ನನಗೆ ಭಾಳ ಅಂದ್ರೆ ಭಾಳ ಸಂತೋಷ ಇರುತ್ತೆ. ಅದಕ್ಕೆ ಏನು ಮಾಡಿ ಹಿಂಗೆ ಕಾರ್ಯಕ್ರಮ ಮುಂದುವರಿಸ್ರಿ.
ನಾವು ಈ ಕಡೆ ಬಂದಾಗೆಲ್ಲ ನಿಮ್ಮ ಕಾರ್ಯಕ್ರಮದ ಭಾಗ ಆಗ್ತೀವಿ. ನೀವು ಹಟ್ಟಿ ಒಳಗೆ ಬಂದ್ರೆ ಲಿಂಗಸೂರಿಗೆ ಬಂದ್ರೆ ಲಿಂಗಸೂರೊಳಗೂ ನಿಮ್ಮಂತಹ ಅಕ್ಕನ ಬಳಗನ ಇದೆ, ನಿಮ್ಮಂತಹ ಬಳಗನ ಇದೆ, ಒಳ್ಳೆ ಬಳಗ ಇದೆ. ಅದಕ್ಕೆ ಬಂದ್ರೆ ನೀವು ನಮ್ಮ ಲಿಂಗಸೂರು ಭಾಗಕ್ಕೆ ಬಂದ್ರೆ ಶರಣರ ಬಳಗಕ್ಕೆ ಅಪ್ಪುಗಳು, ನಾವು ನಿಮ್ಮ ಅಪ್ಪುಗಳನ್ನ ಬಸವ ಕೇಂದ್ರಗಳು ಹಿಂಗೆ ಬೆಳೀಲಿ, ಮಹಾಮನೆಗಳು ಹಿಂಗೆ ಬೆಳಲಿ, ಬಸವಾದಿ ಶರಣರ ಜಗತ್ತಿಗೆಲ್ಲ ಹಿಂಗೇ ಬೆಳಕನ್ನು ಕೊಡ್ತಾ ಇರಲಿ. ಆ ಬೆಳಕಿನ ನಾವು ಸುಖವಾಗಿ ಹಿಂಗೇ ಬದುಕೋಣ, ಹಿಂಗೇ ಇರಲಿ, ಜಗತ್ತಲ್ಲಿ ಹಿಂಗೇ ಸುಖವಾಗಿರಲಿ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನ ಪಾಲಿಸ್ತೀನಿ.